ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಈ ಸೆಕೆಂಡ್ PUC ಫಿಸಿಕ್ಸಲ್ಲಿ ಮಾಡೆಲ್ ಕ್ವೆಶ್ಚನ್ ಪೇಪರ್ಸಲ್ಲಿ ಬಂದಿರತಕ್ಕಂಥ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ಮೂರನೇ ಪೇಪರ್ನ ನೆಕ್ಸ್ಟ್ ಕ್ವಶನ್. ಅಂದರೆ ಇಂದಿನ ವೀಡಿಯೋದಲ್ಲಿ ಮೂರನೇ ಪೇಪರಲ್ಲಿ ಬಂದಿರೋ ಒಂದು ಕ್ವಶನನ್ನು ಸಾಲ್ವ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಇನ್ನು ಉಳಿದಿರೋ 3 ನ್ಯೂಮರಿಕಲ್ಸನ್ನು ಸಾಲ್ವ್ ಮಾಡ್ತೀನಿ. ಸೊ ಈ ನ್ಯೂಮರಿಕಲ್ ಬಂದುಬಿಟ್ಟು ಕರೆಂಟ್ ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂಗೆ ಕ್ವಶನನ್ನು ಓದಿ. For copper, the number density of free electron is 8.5 into 10 power 28. First problem ಅನ್ನು ಓದ್ಬಿಡ್ತೀನಿ. Per meter cube and resistivity is 1.7 into 10 power minus 8 ohm meter. Calculate the conductivity of copper and relaxation time of free electrons in copper. Take mass of the electron 9.1 into 10 power minus 31 kg and charge is 1.6 into 10 power minus 19 coulomb. ಸೊ ಇಲ್ಲಿ ಸಾಕಷ್ಟು ಡೇಟಾ ಕೊಟ್ಟಿದ್ದಾರೆ. ಮೊದಲನೇದಾಗಿ ಏನೇನು ಕೊಟ್ಟಿದ್ದಾರೆ ನೋಡ್ಕೊಂಡ್ಬಿಡೋಣ. ಎಲೆಕ್ಟ್ರಾನ್ ನಂಬರ್ ಡೆನ್ಸಿಟಿ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್, ಅದನ್ನು ನಾವು ಯಾವಾಗಲೂ ಎನ್ ಅಂತ ಬರಿತೀವಿ. ಎನ್ ಅನ್ನು ಕೊಟ್ಟಿದ್ದಾರೆ. ದಟ್ ಈಸ್ 8.5 ಇಂಟು 10 to the power ಆಫ್ 28 ಪರ್ ಮೀಟರ್ ಕ್ಯೂಬ್. ಸೊ 1 ಮೀಟರ್ ಕ್ಯೂಬ್ ವಾಲ್ಯೂಮಲ್ಲಿ ಅಷ್ಟು ಫ್ರೀ ಎಲೆಕ್ಟ್ರಾನ್ಸ್ ಇರ್ತವಂತೆ. ಅದನ್ನು ನಂಬರ್ ಡೆನ್ಸಿಟಿ ಅಥವಾ ಫ್ರೀ ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ. ರೆಸಿಸ್ಟಿವಿಟಿ ಇಸ್ 1.7 ಇಂಟು 10 ಪವರ್ ಮೈನಸ್ 8. ರೆಸಿಸ್ಟಿವಿಟಿ ಸಿಂಬಲ್ ರೋ, ದಟ್ ಈಸ್ ಈಕ್ವಲ್ ಟು 1.7 ಇಂಟು 10 to the power ಆಫ್ ಮೈನಸ್ 8 ಓಮ್ ಮೀಟರ್. ಓಕೆ, ಅದಾದ್ಮೇಲೆ ಇನ್ನೇನು ಕೊಟ್ಟಿದ್ದಾರೆ? ಕ್ಯಾಲ್ಕುಲೇಟ್ ಕಂಡಕ್ಟಿವಿಟಿ. ಕಂಡಕ್ಟಿವಿಟಿಯನ್ನು ಕೇಳಿದ್ದಾರೆ. ಕಂಡಕ್ಟಿವಿಟಿನ ನಾವು ಸಿಗ್ಮಾ ಅಂತ ಬರಿತೀವಿ, ಸಿಗ್ಮಾ ಕ್ವಶನ್ ಮಾರ್ಕ್. ಆಮೇಲೆ ರಿಲ್ಯಾಕ್ಸೇಷನ್ ಟೈಮ್, ರಿಲ್ಯಾಕ್ಸೇಷನ್ ಟೈಮನ್ನು ಟೌ ಅಂತ ಬರಿತೀವಿ, ದಟ್ ಈಸ್ ಆಲ್ಸೋ ಕ್ವಶನ್ ಮಾರ್ಕ್. ಈ ಥರ ಎಲ್ಲ ಸಿಂಬಲ್ಗಳು ನಿಮಗೆ ನೆನಪಿರಬೇಕು. ಅದಾದಮೇಲೆ ಕೆಲವು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸನ್ನು ಕೊಟ್ಟಿದ್ದಾರೆ. ಮಾಸ್ ಆಫ್ ದ ಎಲೆಕ್ಟ್ರಾನ್ ಇಲ್ಲೇ ಇದೆ ಎಮ್, ಆಮೇಲೆ ಚಾರ್ಜ್ ಆನ್ ದಿ ಎಲೆಕ್ಟ್ರಾನ್ ಅದನ್ನೇನು ಬರೆಯೋದಿಲ್ಲ. ಚಾರ್ಜ್ ಆನ್ ದಿ ಎಲೆಕ್ಟ್ರಾನ್ ಮತ್ತು ಮಾಸ್ ಆಫ್ ದ ಎಲೆಕ್ಟ್ರಾನ್ ಇಲ್ಲೇ ಇದೆ, ಅದನ್ನು ಬೇಕಾದಾಗ ಯೂಸ್ ಮಾಡ್ಕೊಳ್ಳೋಣ. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ಇಲ್ಲಿ ನಮಗೆ ಬೇಕಾಗಿರೋದೇನು? 2 ಕ್ವಾಂಟಿಟಿಗಳು. ಮೊದಲನೇದು ಕಂಡಕ್ಟಿವಿಟಿ, ಆಮೇಲೆ ಇನ್ನೊಂದು ಯಾವುದು? ರಿಲ್ಯಾಕ್ಸೇಷನ್ ಟೈಮ್. ಓಕೆ, ಈಕ್ವೇಷನ್ ಜ್ಞಾಪಿಸ್ಕೊಳ್ಳಿ. ಫಸ್ಟ್ ಈಕ್ವೇಷನ್ ಅನ್ನು ಜ್ಞಾಪಿಸ್ಕೊಳ್ಳಿ. ನೋಡಿ, ರೆಸಿಸ್ಟಿವಿಟಿಗೂ ಕಂಡಕ್ಟಿವಿಟಿಗೂ ಒಂದು ಸಿಂಪಲ್ ರಿಲೇಷನ್ ಇದೆ. ಏನಪ್ಪ ಅಂತಂದರೆ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ ಈಸ್ ನಥಿಂಗ್ ಬಟ್ ಕಂಡಕ್ಟಿವಿಟಿ. ಹೀಗೆ ನಾವು ಡಿಫೈನ್ ಮಾಡೋದು. ರೆಸಿಸ್ಟಿವಿಟಿಯನ್ನು ಹೆಂಗೆ ಡಿಫೈನ್ ಮಾಡ್ತೀವಿ? ಇಟ್ ಇಸ್ ದ ರೆಸಿಸ್ಟೆನ್ಸ್ ರಿಕ್ವೈರ್ಡ್ ಪರ್ ಯೂನಿಟ್, ಇಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಪರ್ ಯೂನಿಟ್ ಲೆಂತ್ ಪರ್ ಯೂನಿಟ್ ಏರಿಯಾ. ಅಂದರೆ 1 ಮೀಟರ್ ಲೆಂತ್ ಇರಬೇಕು, 1 ಮೀಟರ್ ಸ್ಕ್ವೇರ್ ಏರಿಯಾ ಇರಬೇಕು. ಅಂಥ ವೈರ್ಗೆ ಇರ್ತಕ್ಕಂಥ ರೆಸಿಸ್ಟೆನ್ಸನ್ನು ನಾವು ರೆಸಿಸ್ಟಿವಿಟಿ ಅಂತ ಕರಿತೀವಿ. So resistance of a conductor of unit length and unit cross sectional area is called resistivity. Reciprocal of resistivity is nothing but conductivity. ಗೊತ್ತಾಯ್ತಲ್ವಾ? ಸೊ ಇವಾಗ ಕಂಡಕ್ಟಿವಿಟಿ ಬಂದ್ಬಿಡುತ್ತೆ, ಈಸಿಯಾಗಿ ಬಂದ್ಬಿಡುತ್ತೆ. ಹೆಂಗೆ? ಸಿಗ್ಮಾ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ರೋ ವ್ಯಾಲ್ಯೂ ಇಲ್ಲೆಲ್ಲ ಇದೆಯಲ್ವಾ, 1.7 ಇಂಟು 10 to the power ಆಫ್ ಮೈನಸ್ 8. ದಟ್ ಈಸ್ ಈಕ್ವಲ್ ಟು 10 ಪವರ್ ಮೈನಸ್ 8 ಮೇಲೆ ಹೋದರೆ ಪ್ಲಸ್ 8 ಆಗುತ್ತೆ. 1/1.7 ಅದೊಂದನ್ನು ನೀವು ಕ್ಯಾಲ್ಕುಲೇಟರಲ್ಲಿ ಮಾಡ್ಕೋಬೇಕು. 1 ಡಿವೈಡೆಡ್ ಬೈ 1.7 ಮಾಡಿದಾಗ 0.59 ಬರುತ್ತೆ. ಸೊ 0.59 ಇಂಟು 10 to the power ಆಫ್ 8. ಸೊ SI ಯೂನಿಟ್ ಏನು? ಈಗ ಇದನ್ನು ರೆಸಿಪ್ರೋಕಲ್ ಮಾಡಿದ್ಮೇಲೆ ಯೂನಿಟನ್ನು ರೆಸಿಪ್ರೋಕಲ್ ಮಾಡಬೇಕಲ್ವಾ? ಅಂದರೆ ಓಮ್ ಮೀಟರ್ನ ರೆಸಿಪ್ರೋಕಲ್ ಮಾಡೋದೇನು? ಪರ್ ಓಮ್ ಪರ್ ಮೀಟರ್ ಅಂತ. 1 ಡಿವೈಡೆಡ್ ಬೈ ಓಮ್ ಅಂದರೆ ಪರ್ ಓಮ್, 1 ಡಿವೈಡೆಡ್ ಬೈ ಮೀಟರ್ ಅಂದರೆ ಪರ್ ಮೀಟರ್. ಸೊ ಅಲ್ಲಿಗೆ ಕಂಡಕ್ಟಿವಿಟಿ ಆಗೋಯಿತು. ಕಂಡಕ್ಟಿವಿಟಿ ಸಿಂಪಲ್ ಆಗಿ ಬಂದ್ಬಿಡ್ತು. ಓಕೆ, ಫಸ್ಟ್ ಪಾರ್ಟ್ ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ ಪಾರ್ಟ್ ಕಡೆಗೆ ಹೋಗೋಣ. ಸೆಕೆಂಡ್ ಪಾರ್ಟ್ ಏನು ಕೇಳಿದ್ದಾರೆ? ರಿಲ್ಯಾಕ್ಸೇಷನ್ ಟೈಮ್ ಟೌ ಕೇಳಿದ್ದಾರೆ. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಸಿಗ್ಮಾ ಈಸ್ ಈಕ್ವಲ್ ಟು NE ಸ್ಕ್ವಯರ್ ಟೌ ಡಿವೈಡೆಡ್ ಬೈ ಎಮ್ ಅಂತ ಒಂದು ಫಾರ್ಮುಲಾ ಇದೆ. ಇದು ಕಂಡಕ್ಟಿವಿಟಿಗೆ ಈಕ್ವೇಷನ್. ಇದನ್ನೇ ನಾನು ಹೇಳೋದು, ನೀವು ಯಾವಾಗಲೂ ಈಕ್ವೇಷನ್ಸ್ಗಳನ್ನ ಬರೆದು ಅಭ್ಯಾಸ ಮಾಡ್ಕೋಬೇಕು. ಆ ಪ್ರಾಬ್ಲಮನ್ನು ನೋಡಿದ ತಕ್ಷಣ ನಿಮಗೆ ಈಕ್ವೇಷನ್ ನೆನಪಾಗೋ ಥರ ನೀವು ಪಳಗಬೇಕು. ಓಕೆ, ಸರಿ, ಟೌ ಬೇಕು ನನಗೆ. ಸಿಗ್ಮಾ ಇಂಟು ಎಮ್ ಡಿವೈಡೆಡ್ ಬೈ NE ಸ್ಕ್ವೇರ್. ಸೊ ದಟ್ ಈಸ್ ಈಕ್ವಲ್ ಟು, ಸಬ್ಸ್ಟಿಟ್ಯೂಟ್ ಮಾಡಿ, ಸಿಗ್ಮಾ ವ್ಯಾಲ್ಯೂ ಇಲ್ಲಿ ಬಂದಿದೆ 0.59 ಇಂಟು 10 to the power ಆಫ್ 8. ಓಕೆ, ಇಂಟು ಮಾಸ್ ಆಫ್ ದ ಎಲೆಕ್ಟ್ರಾನ್ ಇಲ್ಲಿ ಕೊಟ್ಟಿದ್ದಾರೆ 9.1 ಇಂಟು 10 to the power ಆಫ್ ಮೈನಸ್ 31. ಅಲ್ಲಿಗೆ ನ್ಯೂಮರೇಟರ್ ಮುಗೀತು. ಡಿವೈಡೆಡ್ ಬೈ ಎನ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್, ನಂಬರ್ ಡೆನ್ಸಿಟಿ, ದಟ್ ಈಸ್ 8.5 ಇಂಟು 10 to the power ಆಫ್ 28 ಇಂಟು E ಸ್ಕ್ವೇರ್, ದಟ್ ಈಸ್ ಚಾರ್ಜ್ ಆನ್ ದಿ ಎಲೆಕ್ಟ್ರಾನ್, 1.6 ಇಂಟು 10 to the power ಆಫ್ ಮೈನಸ್ 19 ಹೋಲ್ ಸ್ಕ್ವಯರ್. ಓಕೆ, ಸೊ ಇದು ಬಂತು. ಈಗ ತಕ್ಷಣಕ್ಕೆ ನೋಡಿದರೆ ತುಂಬ ಲೆಂತಿ ಅನಿಸುತ್ತೆ. ಆದರೆ ನೀವು ಏನು ಮಾಡಬೇಕು ಗೊತ್ತಾ? ಫಸ್ಟು ಎಲ್ಲ 10 ಪವರ್ಸನ್ನು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸಪ್ರೇಟಾಗಿ ನಾನು ಇಲ್ಲಿ ಮಾಡ್ತೀನಿ ನೋಡಿ. ಸಪ್ರೇಟಾಗಿ ಹೆಂಗೆ ಕ್ಯಾಲ್ಕುಲೇಟ್
ಕ್ಯಾಲ್ಕುಲೇಟ್ ಮಾಡೋದು ತೋರಿಸ್ತೀನಿ. ಫಸ್ಟ್ ನ್ಯೂಮರೇಟರಲ್ಲಿ ಇರ್ತಕ್ಕಂಥ 10 ಪವರ್ಸ್ ಎನ್ ಆರ್ ಅಂತ ಬರ್ಕೊಂಡು ನಿಮ್ಮ ಬರೀಬೇಕಾ ಸರ್ ನಾನು? ಇಲ್ಲ ಇದನ್ನು ರಫ್ ಕ್ಯಾಲ್ಕುಲೇಷನ್ ಅಂತ ಹೇಳೋದು ನಾನು. ನ್ಯೂಮರೇಟ್ರಲ್ಲಿ ಬಂದಿರೋದು -31 ಮತ್ತು +8 ಅಲ್ಲಿ ಎಷ್ಟಾಯ್ತಪ್ಪ 11ರಲ್ಲಿ 8 ಹೋದರೆ 3 2 ಉಳಿತು, ಸೊ -23. ನ್ಯೂಮರೇಟ್ರಲ್ಲಿ 10 to the power of -23. ನೆಕ್ಸ್ಟು ಡಿನಾಮಿನೇಟರ್ನಲ್ಲಿ ಏನೇನಿದೆ 28 ಇದೆ. ಆಮೇಲೆ 19 ಎರಡು ಸತಿ ಇದೆ, -19 ಎರಡು ಸತಿ ಇದೆ. ಸೊ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಬೇಕಾದ್ರೆ ಇದು ಇನ್ನೊಂದು ಸತಿ ಬರೋಣ 20 ಈ ಥರ ಮಾಡಿ. ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ, ಬೇಗ ಆಗುತ್ತೆ. ಸೊ 10 ಪವರ್ಸ್ಗಳೇ ನಮಗೆ ತೊಂದರೆ ಕೊಡೋದು. 10 ಪವರ್ಸನ್ನು ಸಪ್ರೇಟಾಗಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದಾದರೆ ಬಹಳ ಅನುಕೂಲ ಆಗುತ್ತೆ. ಒಂದು ನಿಮಿಷ ಜಾಸ್ತಿ ಆಗ್ಬೋದು ಅಷ್ಟೇ. ಇಲ್ಲ ನೀವು ಹಾಗೆ ಮಾಡೋದಾದರೂ ಮಾಡಿ, ಅದು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಕೊಟ್ಟಿರೋದಿಲ್ಲ. 10 ಪವರ್ಸನ್ನು ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಅದಕ್ಕೆ ಸಪ್ರೇಟಾಗಿ 10 ಪವರ್ಸನ್ನು ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು ಫಸ್ಟು 19 ನೆಕ್ಸ್ಟ್ 19 ಬಂದುಬಿಟ್ಟು -38 ಅಲ್ವಾ, 19 -38 ಅಲ್ವಾ. ನೆಕ್ಸ್ಟು 28. ಸೊ ಅಲ್ಲಿ ಏನಾಯಿತು 8 8 0 3ರಲ್ಲಿ 2 1 -10 ಅಂದರೆ ಡಿನಾಮಿನೇಟರ್ ಬಂದುಬಿಟ್ಟು 10 to the power of -10. ಗೊತ್ತಾಯ್ತಾ? ಅಂದರೆ ಇಲ್ಲಿ ಮೇಲಿರ್ತಕ್ಕಂಥ ಎಲ್ಲ ವ್ಯಾಲ್ಯೂಸು ಓಕೆ 0.59 ಇಂಟು 9.1 ಇಂಟು ನ್ಯೂಮರೇಟರ್ನಲ್ಲಿರೋ 10 ಪವರು 10 to the power of -23 ಡಿವೈಡೆಡ್ ಬೈ 8.5 ಇಂಟು 1.6 ಮತ್ತು 1.6 ಯಾಕೆಂದರೆ ಸ್ಕ್ವೇರ್ ಇದೆ ಇಂಟು 10 ಪವರ್ ಎಷ್ಟು ಬಂದಿದೆ 10 ಪವರ್ -10 ಇಂಟು 10 to the power of -10. ಸೊ ಇವಾಗ ಕ್ಯಾಲ್ಕುಲೇಟರ್ ತಗೊಳ್ಳಿ, ಸಿಂಪ್ಲಿಫೈ ಮಾಡ್ಕೊಳ್ಳಿ. ನ್ಯೂಮರೇಟರ್ 0.59 ಇಂಟು 9.1 is equal to 5.36 ಅಥವಾ 5.37 ನ್ಯೂಮರೇಟರ್ ಡಿವೈಡೆಡ್ ಬೈ 8.5 ಇಂಟು 1.6 ಇಂಟು 1.6 ಮಾಡಿದರೆ 2 ಇನ್ನೊಮ್ಮೆ ಮಾಡ್ತೀನಿ 8.5 ಇಂಟು 1.6 ಇಂಟು 1.6 ಮಾಡಿದರೆ 21.76 ಬರುತ್ತೆ. 21.76 ಬರುತ್ತೆ. ಇವಾಗ 10 ಪವರು ಇದು -23 ಇದೆ, ಇದು ಮೇಲೆ ಹೋದ +10 ಆಗುತ್ತೆ. ಅಂದರೆ 10 to the power of -23 +10. ಓಕೆ, ಸ್ಟೆಪ್ ಬೈ ಸ್ಟೆಪ್ಪೇ ಮಾಡ್ಕೊಂಡು ಹೋಗಿ. ಇನ್ನೇನು ಕೊನೆ ಸ್ಟೆಪ್ಪಿಗೆ ಬಂದುಬಿಟ್ವಿ. ಸೊ ದಟ್ ಈಸ್ 5.37 ಡಿವೈಡೆಡ್ ಬೈ 21.76 is equal to 0.24. ಓಕೆ, ನಾನು ಇಲ್ಲೇ ಬರೆದ್ಬಿಡ್ತೀನಿ. 0. ಇಲ್ಲಿ ಬರಿತೀನಿ. ಟೌ ಇಸ್ ಈಕ್ವಲ್ ಟು 0.24 ಇಂಟು ಇಲ್ಲಿ ನೋಡಿ -23 ಮತ್ತು 10 ಅಂದರೆ -13 ಆಯಿತು. 10 ಪವರ್ -13. ಸೊ ಟೌ ಇಸ್ ಈಕ್ವಲ್ ಟು ಬೇಕಾದ್ರೆ ಇಷ್ಟೇ ಬರೆದ್ರು ಆಯಿತು, ಅಥವಾ ಇದನ್ನು ನಾರ್ಮಲಿ ನಾವೇನು ಮಾಡ್ತೀವಿ ರಿಲ್ಯಾಕ್ಸೇಷನ್ ಟೈಮನ್ನು 10 ಪವರ್ -14 ಬರಿತೀವಿ. ಅವಾಗ 0.24 ಹೋಗಿ 2.4 ಆಗುತ್ತೆ ಇಂಟು 10 to the power of -14 ಸೆಕೆಂಡ್. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ದಟ್ ಈಸ್ ಅ ರಿಲ್ಯಾಕ್ಸೇಷನ್ ಟೈಮ್. ಇಲ್ಲಿ ಕಾಂಪ್ಲಿಕೇಶನ್ ಏನೂ ಇಲ್ಲ, ಒಂದೇ ಈಕ್ವೇಷನ್ ne²τ/m. ಕ್ಯಾಲ್ಕುಲೇಷನ್ ಮಾತ್ರ ಲೆಂತಿ ಆಗುತ್ತೆ. ಅದು ಯಾಕೆ ಲೆಂತಿ ಆಗುತ್ತೆ ಅಂದರೆ 10 ಪವರ್ಸ್ ಇರೋದ್ರಿಂದ. ಸೊ ನನ್ನ ಸಜೆಷನ್ನು ಫಸ್ಟು 10 ಪವರ್ಸ್ಗಳನ್ನು ಈ ಥರ ಸಾಲ್ವ್ ಮಾಡ್ಕೊಂಬಿಡಿ. ನ್ಯೂಮರೇಟ್ರಲ್ಲಿ ಏನಿದೆ, ಡಿನಾಮಿನೇಟ್ರಲ್ಲಿ ಏನಿದೆ. ನ್ಯೂಮರೇಟ್ರದೆಲ್ಲ 10 ಪವರ್ಸನ್ನು ಸಾಲ್ವ್ ಮಾಡಿದೆ, ಆಯಿತಾ. ಡಿನಾಮಿನೇಟ್ರದೆಲ್ಲ 10 ಪವರ್ಸನ್ನು ಸಾಲ್ವ್ ಮಾಡಿದೆ. ಸೊ ನ್ಯೂಮರೇಟ್ರ್ 10 ಪವರ್ -23 ಬಂತು, ಡಿನಾಮಿನೇಟ್ರದ್ದು 10 ಪವರ್ -10 ಬಂತು. ಸೊ ಅಲ್ಲಿ ಬರ್ಕೊಂಡೆ -23 10. ಆಮೇಲೆ ಏನೇನು ವ್ಯಾಲ್ಯೂಸ್ ಇತ್ತು ಹಾಕ್ಕೊಂಡು ಸಾಲ್ವ್ ಮಾಡ್ಕೊಂಡು ಬಂದೆ. ಇಲ್ಲಿ ಕಾಂಪ್ಲಿಕೇಶನ್ ಏನೂ ಇಲ್ಲ, ಕ್ಯಾಲ್ಕುಲೇಷನ್ ಮಾತ್ರ ಲೆಂತಿ. ಸೊ ದಟ್ಸ್ ಆಲ್ ಅಬೌಟ್ ದಿಸ್ ಕ್ವಶನ್. ಐ ಹೋಪ್ ಯು ಫಾಲೋಡ್ ದಿಸ್. ಓಕೆ, ಒಂದ್ಸತಿ ನೋಡ್ಕೊಂಬಿಡಿ ನೀವು. ಆಮೇಲೆ ಸಾಧ್ಯವಾದರೆ ಒಂದ್ಸತಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ? ವೆಲ್, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಕಮ್ಸ್ ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವುದ್ರ ಮೇಲಿದೆ ಅಂತ. ಆ್ಯಸ್ ಯೂಶುವಲ್ ಇಟ್ ಈಸ್ ಆನ್ AC ಸರ್ಕ್ಯೂಟ್ಸ್. AC ಕರೆಂಟ್ ನಿನ್ನೆ ಕೂಡ ಹಿಂದಿನ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಸೊ ಈ 3 ಮಾಡೆಲ್ ಪೇಪರನ್ನು ನೀವು ಗಮನಿಸಿದರೆ ಒಂದು ನಿಮಗೆ ಅರ್ಥ ಆಗುತ್ತೆ. ಏನಪ್ಪ ಅಂದರೆ ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಒಂದು ಕ್ವಶನ್ ಇದೆ ನೋಡಿ, 3 ಮಾಡೆಲ್ ಪೇಪರಲ್ಲೂ ಒಂದೊಂದು ಕ್ವಶನ್ ಇದೆ. ಆಮೇಲೆ AC ಕರೆಂಟ್ ಮೇಲೆ ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್ AC ಸರ್ಕ್ಯೂಟ್ ಮೇಲೆ ಒಂದು ಕ್ವಶನ್ ಇದೆ. ಅಂದರೆ ನಾನು 100% ಹೇಳಲ್ಲ, ಈ 2 ಚಾಪ್ಟ್ರಲ್ಲಿ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ, ಸಂಭವ ಜಾಸ್ತಿ ಇದೆ. ಹಂಗಂತೇಳಿ ಸರ್ ನೀವು 2 ಚಾಪ್ಟ್ರೇ ಓದ್ಕೋಬೇಕಾ? ಇಲ್ಲ ಆ ಥರ ಮಾತ್ರ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಅದು 2 ಚಾಪ್ಟ್ರಿಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡಿ. ಈಗ ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತು AC ಸರ್ಕ್ಯೂಟ್ಸಲ್ಲಿ ಒಂದು 20 ಕ್ವಶನನ್ನು ಸಾಲ್ವ್ ಮಾಡಿ, ಬೇರೆದಲ್ಲಿ ಬೇಕಾದ್ರೆ 1-2 ಕ್ವಶನ್ ಕಡಿಮೆ ಮಾಡಿರೂ ನಡೆಯುತ್ತೆ. ಸೊ
ಸೊ ಹಂಗಂತ ಹೇಳಿ ನೀವು ಚಾನ್ಸ್ ತಗೊಳಕ್ಕೆ ಹೋಗ್ಬಿಡಿ ಮಕ್ಕಳೇ, ಯಾವುದೇ ಕಾರಣಕ್ಕೂ ಸೆಲೆಕ್ಟಿವ್ ಸ್ಟಡಿ ಮಾಡೋಕ್ಕೆ ಹೋಗಲೇಬೇಡಿ. ಯಾವ್ದು ಬಿಟ್ಟಿರ್ತೀರೋ ಅದೇ ಬಂದು ತಗಲಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇರಲಿ ಬನ್ನಿ, ಎ ರೆಸಿಸ್ಟೆನ್ಸ್ ಆಫ್ 50 ಓಮ್, ಪ್ಯೂರ್ ಇಂಡಕ್ಟರ್ 250 ಮಿಲಿ ಹೆನ್ರಿ ಆ್ಯಂಡ್ ಎ ಕೆಪಾಸಿಟರ್ ವ್ಯಾಲ್ಯೂ ಕೊಟ್ಟಿಲ್ಲ, ಆರ್ ಕನೆಕ್ಟೆಡ್ ಇನ್ ಸೀರೀಸೇ ಕೊಡೋದು, ಪ್ಯಾರಲಲ್ ಇಲ್ವೇ ಇಲ್ಲ ಬಿಡಿ. ಇನ್ ಎ ಸರ್ಕ್ಯೂಟ್ ಕಂಟೈನಿಂಗ್ ಎ ಸಿ ಸೋರ್ಸ್ ಆಫ್ 220 ವೋಲ್ಟ್ 50 ಹರ್ಟ್ಸ್, ಎ ಸಿ ಸ್ಪೆಸಿಫಿಕೇಶನ್ಸ್ ಕೊಟ್ಬಿಟ್ಟಿದ್ದಾರೆ. ಇನ್ ದ ಸರ್ಕ್ಯೂಟ್ ಕರೆಂಟ್ ಲೀಡ್ಸ್ ದಿ ವೋಲ್ಟೇಜ್ ಬೈ 60 ಡಿಗ್ರಿ. ಇದು ಇಂಪಾರ್ಟೆಂಟ್ ಸೆಂಟೆನ್ಸ್ ಇನ್ ದಿಸ್ ಪ್ರಾಬ್ಲಮ್. ಈ ಪ್ರಾಬ್ಲಮಲ್ಲಿ ಇದೊಂದು ಡಿಸೈಡಿಂಗ್ ಸೆಂಟೆನ್ಸ್ ಅಂತ ನಾವು ಕರಿಬೋದು. ಫೈನ್ ಕೆಪಾಸಿಟೆನ್ಸ್ ಆಫ್ ದಿ ಕೆಪಾಸಿಟರ್. ಸೊ ಅಂದರೆ ಇಲ್ಲಿ ಒಂದು ಎ ಸಿ ಸರ್ಕ್ಯೂಟ್ ಇದೆ, ಆ ಎ ಸಿ ಸರ್ಕ್ಯೂಟಲ್ಲಿ ಎಲ್ ಸಿ ಆರ್ ಸರ್ಕ್ಯೂಟ್ ಇದೆ, ಅದರಲ್ಲಿ ಇಂಡಕ್ಟರ್ ಇದೆ, ಕೆಪಾಸಿಟರ್ ಇದೆ, ರೆಸಿಸ್ಟರು ಇದೆ, ಆಮೇಲೆ ಎ ಸಿ ಪವರ್ ಸಪ್ಲೈನೂ ಇದೆ. ಅವ್ರು ಏನು ಹೇಳ್ತಾರೆ, ಕರೆಂಟು ವೋಲ್ಟೇಜ್ಗಿನ್ನ ಮುಂದೆ ಇದೆ, ವೋಲ್ಟೇಜ್ ಕರೆಂಟ್ ಲೀಡ್ಸ್ ದಿ ವೋಲ್ಟೇಜ್ ಅಂತ ಹೇಳಿದ್ದಾರೆ. ಐ ಲೀಡ್ಸ್ ವೋಲ್ಟೇಜ್ ಬೈ ಅನ್ ಆ್ಯಂಗಲ್ ಆಫ್ 60 ಡಿಗ್ರಿ, ಫೇಸ್ ಆ್ಯಂಗಲನ್ನು ಕೊಟ್ಟಿದ್ದಾರೆ. ಸೊ ವೋಲ್ಟೇಜ್ ಈಸ್ ಬಿಹೈಂಡ್, ಕರೆಂಟ್ ಈಸ್ ಅಹೆಡ್. ಓಕೆ, ಆದರೆ 90 ಡಿಗ್ರಿ ಇಲ್ಲ, ಅದು 90 ಡಿಗ್ರಿ ಇಲ್ಲ, ಇವ್ರು ಕೊಟ್ಟಿರೋ ಪ್ರಕಾರ ಸ್ವಲ್ಪ ಬೇರೆ ಆ್ಯಂಗಲಲ್ಲಿದೆ. ಎಷ್ಟು ಆ್ಯಂಗಲಲ್ಲಿದೆ? 60 ಡಿಗ್ರಿ ಆ್ಯಂಗಲಲ್ಲಿದೆ. ಓಕೆ, ಸೊ ದಿಸ್ ಈಸ್ ಫೇಸ್ ಆ್ಯಂಗಲ್ 60 ಡಿಗ್ರಿ. ನಾವೀಗ ಸಿ ವ್ಯಾಲ್ಯೂವನ್ನು ಕಂಡುಹಿಡಿಬೇಕು. ಯೋಚನೆ ಮಾಡಿ, ಕೊಟ್ಟಿರೋ ಡೇಟಾನ ಉಪಯೋಗಿಸ್ಕೊಂಡು ಸಿ ಕಂಡುಹಿಡಿಬೇಕು. ಹೇಗೆ ಸರ್? ಈಕ್ವೇಷನ್ಸನ್ನು ಯೋಚನೆ ಮಾಡ್ತಾ ಹೋಗಿ. ಸಿ ಬೇಕು ಅಂತಂದರೆ ನನಗೆ ಎಕ್ಸ್ ಸಿ ಬೇಕು. ಎಕ್ಸ್ ಸಿನೇ ಯಾಕೆ ಬೇಕು ಅಂದರೆ ನೋಡಿ, ಇಲ್ಲಿಂದ ಬರಿತೀನಿ ನಾನು. ಎಕ್ಸ್ ಸಿ ಈಸ್ ನಥಿಂಗ್ ಬಟ್ 1/2π/f ಸಿ. ಸೊ ಎಫ್ ಗೊತ್ತಾಗಿದೆ ಏನು, 50 ಹರ್ಟ್ಸ್ ಅಂತ. ಸಿ ಕಂಡುಹಿಡಿಬೇಕು. ಸೊ ಎಫ್ ಗೊತ್ತಿದೆ, ಎಕ್ಸ್ ಸಿ ಗೊತ್ತಾಗ್ಬಿಟ್ರೆ ಸಿ ಕಂಡುಹಿಡಿಬೋದು. ಸೊ ಅಂದರೆ ನನಗೀಗ ಎಕ್ಸ್ ಸಿ ಬೇಕು. ಎಕ್ಸ್ ಸಿ ಬೇಕು ಅಂತಂದರೆ ಎಲ್ಲಿಗೆ ಹೋಗೋಣ? ಇಂಪೆಡೆನ್ಸಿಗೆ ಹೋಗೋಣ, ಝಡ್ಡಿಗೆ ಹೋಗೋಣ. ಯಾಕೆ ಅಂತಂದರೆ ಝಡ್ ಈಸ್ ಈಕ್ವಲ್ ಟು √r² + XL - XC ಹೋಲ್ ಸ್ಕ್ವಯರ್. ಆಯಿತಾ? ಸೊ ಆರ್ ಏನೋ ಕೊಟ್ಟಿದ್ದಾರೆ, ಎಕ್ಸೆಲ್ ಬೇಕಾದ್ರೆ ಇಲ್ಲಿ ಬರಿತೀನಿ ಇವಾಗ, ಅಂದರೆ ಉಲ್ಟಾ ಹೋಗ್ತಾ ಇದ್ದೀನಿ ನಾನು. ಎಕ್ಸೆಲ್ ಈಸ್ ಈಕ್ವಲ್ ಟು 2πfl ಅಂತ ನಮಗೆ ಗೊತ್ತಿದೆ. ಎಫ್ ಕೊಟ್ಟಿದ್ದಾರೆ 50 ಹರ್ಟ್ಸ್, ಎಲ್ ಕೊಟ್ಟಿದ್ದಾರೆ, ಎಕ್ಸೆಲ್ಲನ್ನು ಕಂಡುಹಿಡ್ಕೋಬೋದು. ಎಕ್ಸೆಲ್ ಗೊತ್ತಾಗುತ್ತೆ, ಆರ್ ಗೊತ್ತಾಗಿದೆ, ಝಡ್ ಬೇಕು, ಬಟ್ ಎಕ್ಸ್ ಸಿ ಗೊತ್ತಿಲ್ಲ. ಅಂದರೆ ಒಂದೇ ಈಕ್ವೇಷನಲ್ಲಿ 2 ಅನ್ನೋನ್ ಕ್ವಾಂಟಿಟೀಸ್ ಬಂದಿದೆ. ಹಾಗಾಗಿ ಎಕ್ಸ್ ಸಿನ ನಾನು ಇಲ್ಲಿ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ನನಗೆ ಝಡ್ ಗೊತ್ತಿದ್ರೆ ಮಾತ್ರ ಸಾಧ್ಯ. ಇದು ನೋಡಿ, ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನಾರ್ಮಲಿ ಫಿಸಿಕ್ಸ್ ಪ್ರಾಬ್ಲಮ್ಸ್ ಕಷ್ಟ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಎಲ್ಲಿಂದ ಶುರು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ನಾನು ಯಾವ ಥರ ಶುರು ಮಾಡಬೇಕು ಅನ್ನೋ ಲಾಜಿಕ್ಗಳನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಒಂದು ಪ್ರಾಬ್ಲಮನ್ನು ಕೊಟ್ಟಾಗ ಸುಮ್ಮನೆ ಸ್ಟಾರ್ಟಿಂಗ್ ಹೆಂಗೆಂಗೋ ಸ್ಟಾರ್ಟ್ ಮಾಡೋದಲ್ಲ, ಯೋಚನೆ ಮಾಡ್ತಾ ಹೋಗಬೇಕು. ಹಂಗಂತ ಯೋಚನೆ ಮಾಡಲಿಕ್ಕೂ ತುಂಬ ಟೈಮ್ ತೊಗೋಬೇಡಿ. ಸ್ವಲ್ಪ ಒಂದು ನಿಮಿಷ ಯೋಚನೆ ಮಾಡಿ. ಮೈನ್ ಎಕ್ಸಾಮಲ್ಲಿ 1 ನಿಮಿಷ ಏನು ದೊಡ್ಡದೇನಲ್ಲ, ಸಿ ಇ ಟಿನಲ್ಲಾದರೆ ಸ್ವಲ್ಪ ಬೇರೆ ಥರ ಯೋಚನೆ ಮಾಡಬೇಕು. ಇಲ್ಲಿ ಪ್ರಾಬ್ಲಮನ್ನು ನಾನು ಅನಲೈಸ್ ಮಾಡಬೇಕು, ವಿವರವಾಗಿ ನೋಡಬೇಕು. ಅಂದರೆ ಅದರಲ್ಲಿ ಏನಿದೆ ಅಂತ ಕೂಲಂಕುಷವಾಗಿ ನೋಡಬೇಕು. ದಟ್ ಟು ವಿತೌಟ್ ಟೇಕಿಂಗ್ ಟೂ ಮಚ್ ಆಫ್ ಟೈಮ್. ಇಲ್ಲೇನೋ ಸಿ ಕೇಳಿದ್ದಾರೆ, ಸಿ ಬೇಕು ಅಂದರೆ ಎಕ್ಸ್ ಸಿ ಬೇಕು, ಎಕ್ಸ್ ಸಿ ಬೇಕು ಅಂದರೆ ಝಡ್ ಬೇಕು. ಝಡ್ ಅನ್ನು ಕೊಟ್ಟಿಲ್ಲ. ಹಂಗಾರೆ ಎಕ್ಸ್ ಸಿ ಅನ್ನು ಝಡ್ ಇಂದ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ ಅನ್ನೋದು ಗೊತ್ತಾಗ್ಬಿಡ್ತು. ಇಷ್ಟು ನಿಮಗೆ ಬೇಗ ತಲೆ ಹೊಡ್ಬಿಡ್ಬೇಕು. ಮತ್ತೇನು ಮಾಡೋದು? ಎಕ್ಸ್ ಸಿ ಬೇಕಲ್ಲ ನನಗೆ. ಇಲ್ಲೇನೋ ಪವರ್ ಫ್ಯಾಕ್ಟರ್ ಅಂತ ಕೊಟ್ಟಿದ್ದಾರೆ, ಫೇಸ್ ಆ್ಯಂಗಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿಂದ ಏನಾದರೂ ಸಾಧ್ಯ ಇದೆಯಾ? ಸ್ವಲ್ಪ ಯೋಚನೆ ಮಾಡಿ. ಸಾಧ್ಯ ಇದೆ. ಹೆಂಗೆ? tan phi ಅಂತ ಒಂದು ಫಾರ್ಮುಲಾ ಇದೆ. tan phi is equal to XC minus XL divided by R. ಗೊತ್ತಾಯ್ತಾ ಮಕ್ಕಳೇ? ಫೈ ಗೊತ್ತು, XL ಗೊತ್ತು, R ಗೊತ್ತು, XC ಕಂಡುಹಿಡಿಬೋದು. XC ಬಂತ, ಇಲ್ಲಿಗೆ ಹೋಗಿ ಸಿ ಕಂಡುಹಿಡಿಬೋದು. ಸಾಲ್ವ್ ಆಗೋಯ್ತು ಪ್ರಾಬ್ಲಮ್ಮು. ಇದೇ ಪ್ರಾಬ್ಲಮ್ ಸಾಲ್ವ್ ಆಗೋಗ್ಬಿಡ್ತು. ಇನ್ನೇನಿದ್ರು ಕ್ಯಾಲ್ಕುಲೇಷನ್ಸ್ ಅಷ್ಟೇ. ಸರ್, ಇದು XC ಮೈನಸ್ XL, ನಮ್ಮ ಸರ್ ಏನೋ XL ಮೈನಸ್ XC ಅಂತ ಹೇಳ್ಕೊಟ್ಟಿದ್ರಲ್ಲ, ಅದು ಕರೆಕ್ಟೇನೆ. ಅದನ್ನು ನಾನು XL ಮೈನಸ್ XC ಅಂತಂದು ಬರೀಬೋದು. ಆರ್ ಐ ಕ್ಯಾನ್ ರೈಟ್ XC ಮೈನಸ್ XL ಆಲ್ಸೋ, ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೂ ಈಸ್ ಅಹೆಡ್, ಹೂ ಈಸ್ ಬಿಹೈಂಡ್. ಸಪೋಸ್ ಇಫ್ ಕರೆಂಟ್ ಈಸ್ ಅಹೆಡ್, ಐ ಶುಡ್ ರೈಟ್ XC ಮೈನಸ್ XL. ಕರೆಂಟ್ ಮುಂದೆ ಇದ್ದರೆ XC ಮೈನಸ್ XL. ಒಂದು ವೇಳೆ ವೋಲ್ಟೇಜ್ ಈಸ್ ಅಹೆಡ್ ಅಂತ ಇದ್ದರೆ XL ಮೈನಸ್ XC. ಅರ್ಥ ಆಯ್ತಲ್ವಾ? ಅಂದರೆ ಈ ಸೆಂಟೆನ್ಸಲ್ಲಿ ಕರೆಂಟ್ ಲೀಡ್ಸ್ ದಿ ವೋಲ್ಟೇಜ್ ಅಂತ ಇದೆ. ಒಂದು ವೇಳೆ ವೋಲ್ಟೇಜ್ ಲೀಡ್ಸ್ ದಿ ಕರೆಂಟ್ ಅಂತ ಇದ್ದಿದ್ರೆ ಐ ಶುಡ್ ಹವ್ ರಿಟನ್ XL ಮೈನಸ್ XC. ಐ ಹೋಪ್ ದ
ಯು ಗಾಟ್ ಇಟ್. ಈಗ ಪ್ರಾಬ್ಲಮ್ ಆಲ್ಮೋಸ್ಟ್ ಸಾಲ್ವ್ ಆದಂಗೆ ಈಗ ಏನಿದು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡೋಣ. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ಇವಾಗ ಮೇಲಿಂದ ಬಂದುಬಿಡ್ತೀನಿ. ಯಾವ ಥರ ಯೋಚನೆ ಮಾಡೋದು ಅಂತ ಹೇಳ್ಕೊಟ್ಟೆ, ಈಗ ಯಾವ ಥರ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ತಿದ್ದೀನಿ. ಓಕೆ, tan phi is equal to xc minus xl divided by r. Substitute for phi, that is tan of 60 is equal to xc minus xl divided by r. ಸರ್ ಯಾಕೆ ಸರ್ r ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಲಿಲ್ಲ? ಮಾಡ್ತೀನಿ, ಏನು ತೊಂದರೆ ಏನಿಲ್ಲ. ಇನ್ನು ಬಂದ್ಬಿಡ್ತೀನಿ. tan 60 ಅಂದರೆ ಎಷ್ಟಪ್ಪ? √3 ಅಲ್ವಾ, is equal to xc minus xl ಜಾಗಕ್ಕೆ 2πfl ಬರ್ಕೋತೀನಿ, ಡಿವೈಡೆಡ್ ಬೈ r ಜಾಗಕ್ಕೆ 10 ಓಮ್ ಏನೋ ಕೊಟ್ಟಿದ್ದಾರಲ್ಲ, ಸರಿ 50 ಓಮ್ ಕೊಟ್ಟಿದ್ದಾರೆ, 50 ಓಮ್ ಬರ್ಕೋತೀನಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ, 50√3 is equal to xc minus 2π into 50 into L ವ್ಯಾಲ್ಯೂ 250 ಮಿಲಿ ಹೆನ್ರಿ ಅಂತ ಇದೆ. ಮಕ್ಕಳೇ ನಾನೇನು ಮಾಡ್ತೀನಿ, 250 into 10⁻³ ಅಲ್ವಾ ಮಿಲಿ ಹೆನ್ರಿ ಅಂದರೆ ಅದನ್ನು ನಾನು 0.25 ಅಂತ ಬರ್ಕೋತೀನಿ. ಅಂದರೆ ಇಲ್ಲಿರೋ ಡೆಸಿಮಲನ್ನು 1, 2, 3 ಇಲ್ಲಿಗೆ ತಳ್ಳಿಬಿಡ್ತೀನಿ. ಆವಾಗ 10 ಪವರ್ ಹೊರಟೋಗುತ್ತೆ, ಅಂದರೆ 0.25. ಓಕೆ, ಸೊ ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋಣ. ಸೊ 50√3 XC ಬೇಕು ನನಗೆ, XC ಬೇಕು, ಅದಷ್ಟನ್ನು ಈ ಕಡೆ ಕಳಿಸಿದರೆ 50√3 ಪ್ಲಸ್ 2 into 50 100 into pi 3.14, that is 314 into 0.25. ಎಷ್ಟು ಸಾಧ್ಯನೋ ಅಷ್ಟು ವಿತೌಟ್ ಕ್ಯಾಲ್ಕುಲೇಟರ್ ಮಾಡಿದ್ದೀನಿ. ಈಗ ನಾನು ಐ ಹ್ಯಾವ್ ಟು ಯೂಸ್ ಕ್ಯಾಲ್ಕುಲೇಟರ್. ಫಸ್ಟು √3 into 50, okay, that is 86.60 ಪ್ಲಸ್ ಇದೇನೋ ಇದೆ 314 into 0.25, that is 78.5. ಸೊ ದಿಸ್ ಈಸ್ XC. ಓಕೆ, ಇದನ್ನು ಆ್ಯಡ್ ಮಾಡೋಣ. ಪ್ಲಸ್ 86.6, ದಟ್ ಈಸ್ 165. XC is equal to 165.1 ಓಮ್ ಬಂತು. XC ಬಂತು ನೋಡಿ, ಇದೇ ತಾನೇ ನನಗೆ ಬೇಕಾಗಿದ್ದು. XC ಬಂದ್ಬಿಡ್ತು. XC ಬಂದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕು? ಐ ಹ್ಯಾವ್ ಟು ಗೋ ಫಾರ್ XC is equal to 1/2πfc, or C is equal to 1 divided by 2πf into XC. So substitute 1 divided by 2 into 3.14 into F ಅಂದರೆ 50 into XC ವ್ಯಾಲ್ಯೂ ಇಲ್ಲೇನೋ ಇದೆ 165.1. ಸೊ ಇದನ್ನು ಸಾಲ್ವ್ ಮಾಡೋಣ ಯೂಸಿಂಗ್ ಕ್ಯಾಲ್ಕುಲೇಟರ್. ಐ ವಿಲ್ ಸಾಲ್ವ್ ದಿಸ್. ದಟ್ ಈಸ್ 2 into 3.14 into 50 into 165.1. ಇದರ ರೆಸಿಪ್ರೋಕಲ್ ತಗೊಂಡ್ರೆ 1.92. ಸೊ ಐ ರೈಟ್ ಸಿ ವ್ಯಾಲ್ಯೂ 1.92 into 10 to the power of -5. ಸಿ ವ್ಯಾಲ್ಯೂ ನಾರ್ಮಲಿ ಸಿ ಅನ್ನು ನಾವು ಮೈಕ್ರೋ ಫ್ಯಾರಡಲ್ಲಿ ಬರಿತೀವಿ. ದಟ್ ಈಸ್ 19.2 into 10⁻⁻6 ಫ್ಯಾರಡ್ ಅಥವಾ 19.2 microfarad. So calculate the value of capacitor. It is 19.2 microfarad. ಸಿಂಪಲ್ ಆಗಿದೆ. ಸ್ವಲ್ಪ ಅಂದರೆ ತುಂಬ ಸಿಂಪಲ್ ಅಲ್ಲ, ಸ್ವಲ್ಪ ಯೋಚನೆ ಮಾಡಬೇಕು. ಯಾವ ಥರ? XC ಅನ್ನು ಕಂಡುಹಿಡಿಯಲಿಕ್ಕೆ ನಾವು ದಾರಿ ಹುಡುಕಬೇಕು. ಪವರ್ ಅಂದರೆ ನಾರ್ಮಲಿ ಏನಾಗುತ್ತೆ, ಒಂದು ಪ್ರಾಬ್ಲಮನ್ನು ಕೊಟ್ಟಾಗ ಆ ಪ್ರಾಬ್ಲಮಲ್ಲಿ ಬಂದಿರೋ ಎಲ್ಲ ಪ್ಯಾರಾಮೀಟರ್ಸ್ನೂ ಉಪಯೋಗಿಸ್ಕೋಬೇಕಾದಂಥ ಸನ್ನಿವೇಶ ಬರುತ್ತೆ. ಉಪಯೋಗಿಸ್ಕೊಳ್ಳೋದು ಅಂತಂದರೆ ಏನು? ಅದಕ್ಕೆ ಬೇಕಾಗಿರೋ ಈಕ್ವೇಷನ್ಸನ್ನು ಯೋಚನೆ ಮಾಡೋದು. ನೋಡಿ, ಇಲ್ಲಿ ನಾನು tan phi ಮಾಡಿದೆ. ಸರಿ, ಹಿಂಗೆ ಮಾಡಬೇಕಾ? ಏನಿಲ್ಲ, ಇನ್ನೂ ಒಂದು ದಾರಿ ಇದೆ, ಅದನ್ನು ತೋರಿಸ್ಬಿಡ್ತೀನಿ ತಾಳಿ. ಇಲ್ಲಿ tan phi ಮಾಡೋ ಬದಲಿಗೆ cos phi ಅಂತ ಇದೆ. cos phi is equal to r divided by z ಅಂತ ಕೂಡ ಇದೆ. cos phi ಅಂದರೆ cos 60, that is equal to r divided by z, that is 50 divided by z. cos 60 ಅಂದರೆ 1/2, that is 50 divided by z. so z is equal to 100 ಓಮ್. ಅಂದರೆ ಝಡ್ಡನ್ನು ಕಂಡಿಡ್ಕೊಂಡು ಕೂಡ ನಾವು XC ಅನ್ನು ಕಂಡುಹಿಡಿಬೋದು. ಅದನ್ನು ಕೂಡ ಆಗಲೇ ಹೇಳಿದ್ದೀನಿ. ಅಂದರೆ ಈಕ್ವೇಷನ್ಸ್ ನಮಗೆ ಗೊತ್ತಿದ್ದರೆ ಯಾವುದು ನಮಗೆ ಕನ್ವೀನಿಯೆಂಟೋ, ಯಾವುದು ನಮಗೆ ಸೂಟಬಲ್ಲೋ ಅದನ್ನು ಬಳಸ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬಂದಾಗ ನೀವು ಎದೆಗುಂದಬೇಡಿ, ಹೆದರ್ಕೋಬೇಡಿ, ಭಯ ಪಡಬೇಡಿ. ಅಯ್ಯೋ ಇದೇನಪ್ಪ ಹಿಂಗೆಲ್ಲ ಇದೆ, ನನ್ನ ಕೈಲಿ ಆಗೋದಿಲ್ಲ. ಎಷ್ಟೋ ಸತಿ ನನಗೆ ಕೆಲವೊಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕಾಗಲ್ಲ. ಈಗ ನಾನು ಪಾಠ ಮಾಡ್ತಿದ್ದೀನಿ ಅಂದರೆ ಒಂದು ಸತಿ ನಾನು ಪ್ರಾಕ್ಟೀಸ್ ಮಾಡ್ಕೊಂಬಂದು ನಿಮ್ಮ ಮುಂದೆ ಪಾಠ ಮಾಡ್ತಾ ಇರ್ತೀನಿ. ಸೊ ನಮ್ಮಂಥ ಟೀಚರ್ಸ್ಗೆ ಒಂದು ಸತಿ ಫಿಸಿಕ್ಸ್ ಪ್ರಾಬ್ಲಮ್ಸ್ ಕಷ್ಟ ಆಗ್ತಿದೆ ಅಂದಾಗ ಮಕ್ಕಳು ಪಾಪ ನೀವು ಫಸ್ಟ್ ಟೈಮ್ ಕಲಿತಾ ಇರೋದು, ನಿಮಗೆ ಟಫ್ ಅನ್ಸೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ. ಹಂಗಂತ ಹೇಳಿ ಹೆದರ್ಕೊಂಡು ಹೋಗೋದು ಬೇಡ. ಪ್ರಾಬ್ಲಮ್ ಇದೆ ಅಂದಮೇಲೆ
ಆಮೇಲೆ ಅಲ್ಲೊಂದು ಸೊಲ್ಯೂಷನ್ ಇರಲೇಬೇಕು. ಆ ಸೊಲ್ಯೂಷನ್ಸನ್ನು ಹುಡುಕ್ಲಿಕ್ಕೆ ನಮ್ಮ ಪ್ರಯತ್ನ ಮಾಡೋಣ. ಸೊ ಅವಾಗ ಫಿಸಿಕ್ಸ್ ಪ್ರಾಬ್ಲಮ್ ಅಲ್ಲ, ಯಾವ ಪ್ರಾಬ್ಲಮು ಕೂಡ ಪ್ರಾಬ್ಲಮ್ ಅನ್ಸೋದೇ ಇಲ್ಲ. ಪ್ರಾಬ್ಲಮ್ ವಿಲ್ ನಾಟ್ ಕ್ರಿಯೇಟ್ ಎನಿ ಪ್ರಾಬ್ಲಮ್ ಅಟ್ ಆಲ್. ಐ ಹೋಪ್ ಯು ಗಾಟ್ ದಿ ಕಾನ್ಸೆಪ್ಟ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಹೌ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಸೊ ಈ ಪ್ರಾಬ್ಲಮ್ ಮುಗೀತು. ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಕಮ್ಸ್ ದ ನೆಕ್ಸ್ಟ್ ಕ್ವಶನ್. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಮಾಡರ್ನ್ ಫಿಸಿಕ್ಸ್ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆ. ನೋಡಿ, ಮಾಡೆಲ್ ಪೇಪರ್ 3 ನಲ್ಲಿ ಜೊಮೆಟ್ರಿಕಲ್ ಆಪ್ಟಿಕ್ಸ್ ಇಂದ ಅಥವಾ ವೇವ್ ಆಪ್ಟಿಕ್ಸ್ ಇಂದ ಪ್ರಾಬ್ಲಮ್ ಕೇಳಿಲ್ಲ. 5 ಮಾರ್ಕ್ಸ್ ಕ್ಯಾಟಗರಿನಲ್ಲಿ 3 ಮಾರ್ಕ್ಸ್ ಅಲ್ಲಿ ಕೇಳಿದ್ದಾರೆ. ದಟ್ ಐ ವಿಲ್ ಡೂ ಲೇಟರ್ ಆನ್. ಸೊ ಈ ಮಾಡೆಲ್ ಪೇಪರ್ಸ್ ಅನ್ನು ನೋಡಿ ನಿಮ್ಗೆ ಏನು ಅನ್ಸುತ್ತೆ, ಮೊದಲಿನ ತರ ಇಂಥ ಚಾಪ್ಟ್ರಲ್ಲೇ ಪ್ರಾಬ್ಲಮ್ ಬರುತ್ತೆ ಅಂತ ನಾವು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬ್ಲೂ ಪ್ರಿಂಟ್ ಅಲ್ಲಿ ಹೇಳ್ತಾರೆ ಇಂಥ ಚಾಪ್ಟರ್ ಇಂದ ನ್ಯೂಮರಿಕಲ್ ಬರುತ್ತೆ ಅಂತ. ನೋಡಿ, ಇಲ್ಲಿ ಮಾಡರ್ನ್ ಫಿಸಿಕ್ಸ್ ಇಂದನೂ ಬಂದಿದೆ. ಅದರಲ್ಲಿ ಏನು ಮ್ಯಾಟರ್ ಅಂಡ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂದರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಂದ ಪ್ರಾಬ್ಲಮ್ ಬಂದಿದೆ. ಅಂದರೆ ನೀವು ಎಲ್ಲ ಚಾಪ್ಟ್ರಲ್ಲಿರೋ ಪ್ರಾಬ್ಲಮ್ಸ್ ಅನ್ನು ಓದಬೇಕು. ಅದೊಂಥರ ಒಳ್ಳೆಯದೇನೆ. ನೀವು ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ. ಈ ಎಂಟ್ರೆನ್ಸ್ ಎಕ್ಸಾಮ್ಸ್ಗೆ ತುಂಬ ಬೆನಿಫಿಟ್ ಆಗುತ್ತೆ. CET ಇರ್ಬೋದು, ನೀಟ್ ಇರ್ಬೋದು, JEE ಇರ್ಬೋದು, ಅಥವಾ ಬೇರೆ ಯಾವುದಾದ್ರು ಸ್ಟೇಟಿನ ಎಕ್ಸಾಮ್ಸ್ ಇರ್ಬೋದು, ಕಾಮೆಟ್ಗೆ ಎಕ್ಸಾಮ್ ಇರ್ಬೋದು. ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆ ನಿಮಗೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇಲ್ಲಿ ಬನ್ನಿ ನೋಡೋಣ. ಇಲ್ಲಿ ಕ್ವಶನ್ ಓದ್ತೀನಿ. ವೆನ್ ಲೈಟ್ ಆಫ್ ವೇವ್ ಲೆಂತ್ 400 ನ್ಯಾನೋಮೀಟರ್ ಈಸ್ ಇನ್ಸಿಡೆಂಟ್ ಆನ್ ಎ photosensitive surface, stopping potential of the electrons found to be 0.96 volt. Okay, when the light of wavelength 500 nanometer is incident on the same surface, stopping potential is found to be 0.34 volt. Calculate Planck's constant. ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಒಂದೇ ಸರ್ಫೇಸ್. ಈ ಸರ್ಫೇಸ್ನ ಮೇಲೆ ಫಸ್ಟು 400 ನ್ಯಾನೋಮೀಟರ್ ವೇವ್ ಲೆಂತ್ ಅನ್ನು ಬೀಳಿಸ್ತೀನಿ. ಅವಾಗ ಎಮಿಟ್ ಆದಂಥ ಎಲೆಕ್ಟ್ರಾನ್ಸ್ಗಳನ್ನು ಸ್ಟಾಪ್ ಮಾಡಲಿಕ್ಕೆ ಐ ಶುಡ್ ಅಪ್ಲೈ 0.96 ವೋಲ್ಟ್. ಅಂದರೆ ಎಲೆಕ್ಟ್ರಾನ್ಸನ್ನು ಸ್ಟಾಪ್ ಮಾಡಲಿಕ್ಕೆ ನಾನೇನು ನೆಗೆಟಿವ್ ವೋಲ್ಟೇಜನ್ನು ಅಪ್ಲೈ ಮಾಡ್ತೀನಲ್ಲ, ದಟ್ ಈಸ್ ಕಾಲ್ಡ್ ಸ್ಟಾಪಿಂಗ್ ಪೊಟೆನ್ಷಿಯಲ್. ಇದನ್ನು ಬೇಕಾದ್ರೆ ನೀವು ಕ್ವಶನನ್ನು MCQ ಆಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಿನಿಮಮ್ ನೆಗೆಟಿವ್ ವೋಲ್ಟೇಜ್ ರಿಕ್ವೈರ್ಡ್ ಟು ಸ್ಟಾಪ್ ದಿ ಎಲೆಕ್ಟ್ರಾನ್ಸ್ ರೀಚಿಂಗ್ ಆ್ಯನೋಡ್ ಈಸ್ ನೋನ್ ಆಸ್ ಸ್ಟಾಪಿಂಗ್ ಪೊಟೆನ್ಷಿಯಲ್. ಓಕೆ, ಸೊ ಸ್ಟಾಪಿಂಗ್ ಪೊಟೆನ್ಷಿಯಲ್ 0.96 ವೋಲ್ಟ್ ಬಂತು. ಯಾವಾಗ 400 ನ್ಯಾನೋಮೀಟರ್ಗೆ. ಒಂದು ವೇಳೆ ನಾನು ವೇವ್ ಲೆಂತನ್ನು ಚೇಂಜ್ ಮಾಡಿದ್ದಾರೆ, 500 ನ್ಯಾನೋಮೀಟರ್ ಅಂದರೆ ಈ ವೇವನ್ನು ತೆಗೆದು ಬೇರೆ ಲೈಟನ್ನು ಶೈನ್ ಮಾಡಿದ್ದಾರೆ, ಅವಾಗ ಸ್ಟಾಪಿಂಗ್ ಪೊಟೆನ್ಷಿಯಲ್ 0.34 ವೋಲ್ಟ್ ಆಗುತ್ತಂತೆ. ಹಾಗಾದರೆ ವಾಟ್ ಈಸ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್? ಸರ್, ಪ್ಲಾಂಕ್ಸ್ ಕಾನ್ಸ್ಟೆಂಟ್ ನಮಗೆ ಗೊತ್ತಲ್ಲ ಸರ್, 6.62 × 10⁻34 ಡೈರೆಕ್ಟಾಗಿ ಬರೆದ್ಬಿಡ್ಬೋದಾ? ಇಲ್ಲ ಮಕ್ಕಳೇ, ಬರೆಯಂಗಿಲ್ಲ. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಸಾಲ್ವ್ ಮಾಡಿ ನೀವು ತೋರಿಸ್ಬೇಕು. ಸರಿ, ಹೆಂಗೆ ಹೋಗೋಣ? ಒನ್ ಥಿಂಗ್ ಯು ಶುಡ್ ರಿಮೆಂಬರ್, ಇನ್ ಬೋತ್ ದ ಕೇಸಸ್ ಸೇಮ್ ಮೆಟೀರಿಯಲ್ ವಿ ಆರ್ ಯೂಸಿಂಗ್. ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಲ್ಲಿ ನೀವು ಒಂದನ್ನು ಗಮನಿಸಿರ್ಬೋದು, ಐನ್ಸ್ಟೀನ್ಸ್ ಈಕ್ವೇಷನಲ್ಲಿ ವರ್ಕ್ ಫಂಕ್ಷನ್ ಅಂತ. ವರ್ಕ್ ಫಂಕ್ಷನ್ ಅನ್ನೋದು ಇಟ್ ಈಸ್ ಸೇಮ್ ಫಾರ್ ಸೇಮ್ ಮೆಟೀರಿಯಲ್. ನೀವು 400 ನ್ಯಾನೋಮೀಟರ್ ಹಾಕಿದ್ರು ಅಷ್ಟೇ, 500 ನ್ಯಾನೋಮೀಟರ್ ಹಾಕಿದ್ರು ಅಷ್ಟೇ, ವರ್ಕ್ ಫಂಕ್ಷನ್ ಈಸ್ ಸೇಮ್ ಫಾರ್ ಗಿವನ್ ಮೆಟೀರಿಯಲ್. ಒಂದು ವೇಳೆ ಈ ಸರ್ಫೇಸಿನ ಬದಲಿಗೆ ಇನ್ಯಾವುದೋ ಸರ್ಫೇಸನ್ನು ತೊಗೊಂಡ್ರಿ, ಅವಾಗ ವರ್ಕ್ ಫಂಕ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ನೌ ಐ ಮೂವ್ ಆನ್ ಟು ದಿಸ್ ಕ್ವಶನ್. ಸೊ ಏನೇನು ಮಾಡೋಣ ಸ್ವಲ್ಪ ನೋಡ್ಕೊಂಡು ಹೋಗೋಣ. ವೆಲ್, ಫಸ್ಟು ಈಕ್ವೇಷನನ್ನು ಅದಕ್ಕೂ ಮುಂಚೆ ಕೊಟ್ಟಿರೋ ವ್ಯಾಲ್ಯೂಸನ್ನು ಬರ್ಕೊಳ್ಳೋಣ. λ1 ಈಸ್ ಈಕ್ವಲ್ ಟು 400 ನ್ಯಾನೋಮೀಟರ್, 400 × 10⁻⁻9 ಮೀಟರ್. ಅದಕ್ಕೆ ಕರೆಸ್ಪಾಂಡಿಂಗ್ ಸ್ಟಾಪಿಂಗ್ ಪೊಟೆನ್ಷಿಯಲ್ V1 ಈಸ್ ಈಕ್ವಲ್ ಟು 0.96 ವೋಲ್ಟ್. ಓಕೆ, ಇದು ಇನ್ನೊಂದಿದೆ. λ2 ಈಸ್ ಈಕ್ವಲ್ ಟು 500 ನ್ಯಾನೋಮೀಟರ್, ದಟ್ ಈಸ್ 500 × 10⁻⁹ ಮೀಟರ್. ಆ್ಯಂಡ್ ಕರೆಸ್ಪಾಂಡಿಂಗ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ 0.34 ವೋಲ್ಟ್. ಓಕೆ, ಈಗ ಫಸ್ಟ್ ಈಕ್ವೇಷನ್ ಬರಿತೀನಿ. hc/λ ಈಸ್ ಈಕ್ವಲ್ ಟು W + EV. ಇದು ಐನ್ಸ್ಟೀನ್ಸ್ ಈಕ್ವೇಷನ್. ಆ್ಯಕ್ಚುಲಿ hν ನೋಡಿ, ಐನ್ಸ್ಟೀನ್ ಈಕ್ವೇಷನ್ನು E ಈಸ್ ಈಕ್ವಲ್ ಟು W + KE. KE ಮೀನ್ಸ್ ಕೈನೆಟಿಕ್ ಎನರ್ಜಿ, E ಮೀನ್ಸ್ hν, W means hν0, ಕೈನೆಟಿಕ್ ಎನರ್ಜಿ ಮೀನ್ಸ್ 12 mv². ಇದು ಒಂದು ಈಕ್ವೇಷನ್. ಇದನ್ನು ನಾನು hc/λ ಅಂತ ಬರಿತೀನಿ. ಎನಿವೇ W ಈಸ್ ನಾಟ್ ಚೇಂಜಿಂಗ್, ಐ ರೈಟ್ ಇಟ್ ಆಸ್ W ಓನ್ಲಿ, ಪ್ಲಸ್ ದಿಸ್ ಐ ಕ್ಯಾನ್ ರೈಟ್ ಆಸ್ EV ಅಥವಾ EV0. ಸೊ ಫೋಟೋ ಎಲೆಕ್ಟ್ರಿಕ್ ಈಕ್ವೇಷನ್. ಇದನ್ನು ಡಿಪೆಂಡಿಂಗ್ ಆನ್ ವಾಟ್ ಈಸ್ ಗಿವನ್, ವಾಟ್ ಈಸ್ ರಿಕ್ವೈರ್ಡ್, ಅದ್ರ ಮೇಲೆ ನಾನು ಈಕ್ವೇಷನ್ಸನ್ನು ಬಳಸ್ತಾ ಹೋಗ್ತೀನಿ. ಒಂದು ವೇಳೆ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿ ಮಾತ್ರ ಕೊಟ್ಟಿದ್ರೆ ವರ್ಕ್ ಫಂಕ್ಷನ್ ಬೇಕು ಅಂದರೆ ಇದನ್ನು ಬಳಸ್ತೀನಿ. ಒಂದು ವೇಳೆ ಈ ಫ್ರೀಕ್ವೆನ್ಸಿ ಮತ್ತು ಥ್ರೆಶೋಲ್ಡ್ ವ್ಯಾಲ್ಯೂ ಕೊಟ್ಟಿದ್ರೆ ವೆಲಾಸಿಟಿ ಬೇಕು ಅಂದರೆ ಇದನ್ನು ಬಳಸ್ತೀನಿ. ಇವಾಗ ನನಗೆ ವೇವ್ ಲೆಂತ್ ಅನ್ನು ಕೊಟ್ಟಿದ್ದಾರೆ, ಪೊಟೆನ್ಷಿಯಲ್ ಅನ್ನು ಕೇಳಿದರೆ, ಸೊ ಐ ಮೇಕ್ ಯೂಸ್ ಆಫ್ ದಿಸ್ ಈಕ್ವೇಷನ್. ಅರ್ಥ ಆಯ್ತಲ್ವಾ? ಸೊ ಯಾವ ಈಕ್ವೇಷನ್ ಅನ್ನು ಯಾವ ಬಳಸಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಅದು ಚೆನ್ನಾಗಿ ಪಳಗಿದ್ರೆ, ಅದರಲ್ಲಿ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ನಾವು ಕಮಿಂಗ್ ಬ್ಯಾಕ್ ಟು ದಿಸ್.
ಹೆಚ್ ಸಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಇ ವಿ. ಇದನ್ನು ನಾನು ಏನು ಮಾಡ್ತೀನಿ, ಹೆಚ್ ಸಿ ಬೈ ಲ್ಯಾಂಬ್ಡಾ 1 ಈಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಇ ವಿ 1. ಐ ಕಾಲ್ ಇಟ್ ಆಸ್ ಈಕ್ವೇಷನ್ 1. ಇನ್ನೊಂದು ಈಕ್ವೇಷನ್ ಬರ್ಕೋತೀನಿ ಇದೇ ಥರ, ಹೆಚ್ ಸಿ ಡಿವೈಡೆಡ್ ಬೈ ಲ್ಯಾಂಬ್ಡಾ 2 ಈಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಇ ವಿ 2. ನೋಡಿ, ನಾನು W1 W2 ಅಂತ ಬರೀತಿಲ್ಲ, ಒಂದೇ ಡಬ್ಲ್ಯೂನೇ ಬರೀತಾ ಇದ್ದೀನಿ. ಈಗ ಈ ಎರಡು ಈಕ್ವೇಷನ್ಸನ್ನು ಸಬ್ಟ್ರ್ಯಾಕ್ಟ್ ಮಾಡೋಣ. ಸಬ್ಟ್ರ್ಯಾಕ್ಟ್ ಮಾಡೋದು ಅಂತಂದರೆ ಇದು ಮೈನಸ್ ಆಗುತ್ತೆ, ಇಲ್ಲಿ ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಓಕೆ, ಸೊ ಅವಾಗ ಇದು ಹೆಚ್ ಸಿ ಇಂಟು 1 ಬೈ ಲ್ಯಾಂಬ್ಡಾ 1 ಮೈನಸ್ 1 ಬೈ ಲ್ಯಾಂಬ್ಡಾ 2. ಗಮನಿಸಿ ಮಕ್ಕಳೇ, ಈಸ್ ಈಕ್ವಲ್ ಟು ಪ್ಲಸ್ ಡಬ್ಲ್ಯೂ ಮೈನಸ್ ಡಬ್ಲ್ಯೂ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇದು ಇ ಇಂಟು V1 ಮೈನಸ್ V2 ಆಗುತ್ತೆ. ಗೊತ್ತಾಯ್ತಾ? V1 ಮೈನಸ್ V2 ಆಗುತ್ತೆ. ಓಕೆ, ನಾವು ಐ ಪ್ರೊಸೀಡ್ ಫರ್ದರ್. ವಾಪಸ್ ಇಲ್ಲಿಗೆ ಬರ್ತೀನಿ. ಅಲ್ಲಿ ಹೆಚ್ ಸಿ ಇಂಟು ಎಲ್ ಸಿ ಎಮ್ ತಗೊಳ್ಳಿ, ಲ್ಯಾಂಬ್ಡಾ 1 ಲ್ಯಾಂಬ್ಡಾ 2 ನ್ಯೂಮರೇಟರ್ ಲ್ಯಾಂಬ್ಡಾ 2 ಮೈನಸ್ ಲ್ಯಾಂಬ್ಡಾ 1 ಈಸ್ ಈಕ್ವಲ್ ಟು ಇ ಇಂಟು V1 ಮೈನಸ್ V2. ಓಕೆನಾ? ಆಲ್ಮೋಸ್ಟ್ ವಿ ಆರ್ ನಿಯರ್ ಟು ದಿ ಆನ್ಸರ್. ನನಗೆ ಹೆಚ್ಚು ಮಾತ್ರ ಬೇಕು, ಸೊ ಹೆಚ್ಚು ಇಲ್ಲಿ ಇಟ್ಕೊಳ್ಳಿ, ಉಳಿದಿದ್ದನ್ನೆಲ್ಲ ಆ ಕಡೆ ಓಡಿಸಿ. ಲ್ಯಾಂಬ್ಡಾ 1 ಲ್ಯಾಂಬ್ಡಾ 2 ಇಲ್ಲಿ ಬರುತ್ತೆ, ಲ್ಯಾಂಬ್ಡಾ 1 ಲ್ಯಾಂಬ್ಡಾ 2 ಇ ಇಂಟು V1 ಮೈನಸ್ V2 ಡಿವೈಡೆಡ್ ಬೈ ಸಿ, ಇದಿಷ್ಟು ಇಲ್ಲಿ ಬರುತ್ತೆ, ಸಿ ಕೆಳಗಡೆ ಬರುತ್ತೆ, ಸಿ ಇಂಟು ಲ್ಯಾಂಬ್ಡಾ 2 ಮೈನಸ್ ಲ್ಯಾಂಬ್ಡಾ 1. ಸೊ ಹೆಚ್ ಈಸ್ ಈಕ್ವಲ್ ಟು, ನಾವು ಇಟ್ ಈಸ್ ಸಿಂಪ್ಲಿ ಸಬ್ಸ್ಟಿಟ್ಯೂಷನ್. ಲ್ಯಾಂಬ್ಡಾ 1 ವ್ಯಾಲ್ಯೂ 400 ಇಂಟು 10 to the power of minus 9 into lambda 2 500 into 10 to the power of minus 9 500 into 10 to the power of minus 9 into ಈ ವ್ಯಾಲ್ಯೂ ಕೊಟ್ಟಿದ್ದಾರೆ 1.6 into 10 to the power of minus 19 into V1 minus V2 V1 minus V2 ಇಲ್ಲೇ ಇದೆ ನೋಡಿ, that is 0.96 minus 0.34 is equal to 0.62 ನ್ಯೂಮರೇಟರ್ ಮುಗೀತು. ಡಿವೈಡೆಡ್ ಬೈ ಸಿ is 3 into 10 to the power of 8 into lambda 2 500, lambda 1 400, so 500 minus 400 is 100 nano, that is 10 to the power of minus 9. ಸೊ ಆಲ್ಮೋಸ್ಟ್ ಮುಗೀತು. ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಆ್ಯಸ್ ಯೂಶುವಲ್ 10 ಪವರ್ಸನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಎಷ್ಟು ಸಾಧ್ಯವೋ ಅಷ್ಟು ಇಲ್ಲೇ ಕ್ಯಾನ್ಸಲ್ ಮಾಡಿ. ನೋಡಿ, ಒಂದು 10 power minus 9, ಇಲ್ಲಿ ಒಂದು 10 power minus 9 ಕ್ಯಾನ್ಸಲ್ ಆಯಿತು. ಓಕೆ, ಇನ್ನು ಉಳಿದಿದ್ದೇನು, ಆಗಲೇ ಹೇಳಿದ್ನಲ್ಲ ಡಿನಾಮಿನೇಟರು ನ್ಯೂಮರೇಟರು. ಸೊ ಫಸ್ಟ್ ನ್ಯೂಮರೇಟ್ರಲ್ಲಿ ಏನು ಉಳಿಯುತ್ತೆ, 10 ಪವರು. ನ್ಯೂಮರೇಟ್ರಲ್ಲಿ -9 -19 ಅಂದರೆ 10 to the power of minus 28 ಆಯಿತು ನ್ಯೂಮರೇಟರು. ಡಿನಾಮಿನೇಟ್ರಲ್ಲಿ ಏನು ಉಳಿಯುತ್ತೆ, 8 ಅಷ್ಟೇ, 10 to the power of 8 ಅಷ್ಟೇ. ಗೊತ್ತಾಯ್ತಾ? ಎರಡೂ ಇವಾಗ ಮುಂದಕ್ಕೆ ಹೋಗೋಣ. ಇಲ್ಲಿ ಬರ್ತೀನಿ, ಐ ಕಂಟಿನ್ಯೂ ಹಿಯರ್. ಹೆಚ್ ಇಸ್ ಈಕ್ವಲ್ ಟು, ಉಳಿದಿದ್ದೆಲ್ಲ ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿ. 400 ನ್ಯೂಮರೇಟರ್ 400 ಇಂಟು 500 into 1.6 into 0.62, that is 198. Just 198,400 divided by denominator 300, 3 into 100 ಅಲ್ವಾ, 300 into 10 to the power of minus 28, 10 to the power of 8. ಇಲ್ಲೇ ಸಿಂಪ್ಲಿಫೈ ಮಾಡಿಬಿಡ್ತೀನಿ. ಇಟ್ ಬಿಕಮ್ಸ್ 10 to the power of minus 36. 8 ಮೇಲೆ ಹೋದರೆ minus 8 ಆಗುತ್ತಲ್ವಾ, 28 minus 8 36 ಆಯಿತು. ಇನ್ನು ಒಂದೇ ಒಂದು ಸ್ಟೆಪ್ ಬಾಕಿ ಇದೆ. 198,400 divided by 300 ಮಾಡಿದರೆ ಐ ಗೆಟ್ 661.3 into 10 to the power of minus 36. ನಾರ್ಮಲಿ ನಾವು ಪ್ಲಾಂಕ್ಸ್ ಕಾನ್ಸ್ಟೆಂಟನ್ನು 10 power minus 34 ಅಲ್ಲಿ ಬರೆಯೋದ್ರಿಂದ ಐ ರೈಟ್ ಇಟ್ ಆಸ್ 6.613 into 10 to the power of minus 34 joule second. ದಿಸ್ ಈಸ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಓಕೆ, ಸೊ ಇಲ್ಲಿ ನಾವು ಏನನ್ನು ಗಮನಿಸಬೇಕು, ಈಕ್ವೇಷನ್ಸು ಯಾವುದು, ಇದು ಹೆಚ್ ಸಿ ಬೈ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಇ ವಿ. ಹೆಚ್ ಸಿ ಬೈ lambda 1 is equal to W plus EV1, HC by lambda 2 is equal to W plus EV2. ಸೊ ನಾನೇನು ಮಾಡಿದೆ, ಸಬ್ಟ್ರ್ಯಾಕ್ಟ್ ಮಾಡಿದೆ, ಸಬ್ಸ್ಟಿಟ್ಯೂಟ್ ಮಾಡಿದೆ, ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿದ್ದೀನಿ. ಜಸ್ಟ್ ಒಂದು ಸತಿ ಇದನ್ನು ನೋಡ್ಕೊಳ್ಳಿ, ಸಾಧ್ಯವಾದರೆ ಆಸ್ ಐ ಟೋಲ್ಡ್ ಇನ್ ದ ಪ್ರೀವಿಯಸ್ ಪ್ರಾಬ್ಲಮ್. ಸೊ ಇದನ್ನು ವೀಡಿಯೋನ ಪಾಸ್ ಮಾಡಿ ಒಂದು ಸತಿ ಕ್ಯಾಲ್ಕುಲೇಷನ್ನು ಮಾಡಿಬಿಡಿ. ಸೊ ಅಲ್ಲಿಗೆ ಇದು ಪಕ್ಕ ಆಗೋಗುತ್ತೆ. ಐ ಥಿಂಕ್ ಯು ಆರ್ ಫೈಂಡಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಈಸಿಯರ್. ಓಕೆ, ದಯವಿಟ್ಟು ನಿಮ್ಮ ಕಾಮೆಂಟ್ಸನ್ನು ಹಾಕಿ. ನಿಮ್ಮ ಕಾಮೆಂಟ್ಸನ್ನು ಹಾಕಿದರೆ ನನಗೆ ಇನ್ನೂ ಏನು ಇಂಪ್ರೂವೈಸ್ ಮಾಡ್ಬೋದು ಅಂತ ನನಗೆ ಗೊತ್ತಾಗುತ್ತೆ. ಇಲ್ಲದೆ ಹೋದರೆ ನೀವೇನು ಹಾಕ್ತಾ ಹೋದರೆ ನನಗೆ ಗೊತ್ತಾಗೋದಿಲ್ಲ.
ಇದೊಂಥರ ಡಾರ್ಕಲ್ಲಿ ಇದ್ದಂಗೆ ಆಗೋಗ್ಬಿಡುತ್ತೆ. ಸೊ ಅದು ನಿಮ್ಗೆ ಅರ್ಥ ಆಗ್ತಿದೆಯೋ ಇಲ್ಲೋ ಅನ್ನೋದೇ ನನಗೆ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ. ಪ್ಲೀಸ್ ಶೇರ್ ಯುವರ್ ಕಾಮೆಂಟ್ಸ್. ಓಕೆ, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಅದೇ ಹೇಳಿದ್ನಲ್ಲ 3 ಮಾರ್ಕ್ ಕ್ಯಾಟಗರಿನಲ್ಲಿ ಒಂದು ಕ್ವಶನ್ ಇರುತ್ತೆ ಅಂತ. ಇಲ್ಲಿ ಬಂತು ನೋಡಿ 3 ಮಾರ್ಕ್ ಕ್ಯಾಟಗರಿ ಕ್ವಶನ್ನು. ಇದು ಜಮೆಟ್ರಿಕಲ್ ಆಪ್ಟಿಕ್ಸಲ್ಲಿದೆ. ಜಮೆಟ್ರಿಕಲ್ ಆಪ್ಟಿಕ್ಸ್ ಕ್ವಶನನ್ನು ಓದ್ತೀನಿ. ಎ ಸ್ಮಾಲ್ ಕ್ಯಾಂಡಲ್ ಈಸ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 20 ಸೆಂಟಿಮೀಟರ್ ಇನ್ ಫ್ರಂಟ್ ಆಫ್ ಎ ಕಾನ್ಕೇವ್ ಮಿರರ್ ಪ್ರಾಬ್ಲಮ್ ಇದು. whose radius of curvature is 30 centimeter. At what distance from the mirror should a screen is placed in order to obtain a sharp image? ಅಂದರೆ ಇಮೇಜ್ ಡಿಸ್ಟೆನ್ಸನ್ನು ಕಂಡುಹಿಡಬೇಕು. ಇಲ್ಲಿ ಲೆನ್ಸ್ ಇದೆ, ಎಷ್ಟು ದೂರದಲ್ಲಿ ನಾನು ಸ್ಕ್ರೀನನ್ನು ಹಿಡಿಬೇಕು ಸೊ ದಟ್ ಇಮೇಜ್ ಈಸ್ ಫಾರ್ಮ್ಡ್ ಆನ್ ದ ಸ್ಕ್ರೀನ್. ಸ್ಕ್ರೀನ್ ಮೇಲೆ ಇಮೇಜ್ ಫಾರ್ಮ್ ಆಯಿತು ಅಂದರೆ ಅದನ್ನು ನಾವು ರಿಯಲ್ ಇಮೇಜ್ ಅಂತ ಕರಿತೀವಿ. ವಾಟ್ ಈಸ್ ದ ನೇಚರ್ ಆಫ್ ದ ಇಮೇಜ್ ಕೇಳಿಬಿಟ್ಟಿದ್ದಾರೆ. ಸೊ ಎಷ್ಟು ದೂರದಲ್ಲಿ ಫಾರ್ಮ್ ಆಗುತ್ತೆ, ಅದು ಎಂಥ ಇಮೇಜ್ ಅಂತ ಆಗಲೇ ಹೇಳಿಬಿಟ್ಟೆ, ರಿಯಲ್ ಇಮೇಜ್ ಅಂತ. ಅಲ್ಲಿಗೆ ಇದಕ್ಕೆ ಆನ್ಸರ್ ಸಿಕ್ಬಿಡ್ತು. ಇನ್ನೇನಿದ್ರು ವಿ ಮಾತ್ರ ಕಂಡುಹಿಡಿಬೇಕು. ಓಕೆ, ಲೆಟ್ ಅಸ್ ಪ್ರೊಸೀಡ್ ಫಾರ್ ದ. ನೋಡಿ, ಕಾನ್ಕೇವ್ ಮಿರರ್ನ ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟಿದ್ದಾರೆ, ದಟ್ ಈಸ್ 30 ಸೆಂಟಿಮೀಟರ್. ಆ್ಯಂಡ್ ಯು ನೋ ಎಫ್ ಈಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ 2, ದಟ್ ಈಸ್ ಈಕ್ವಲ್ ಟು 15 ಸೆಂಟಿಮೀಟರ್. ಆ್ಯಂಡ್ ರಿಮೆಂಬರ್, ಫೋಕಲ್ ಲೆಂತ್ ಈಸ್ ನೆಗೆಟಿವ್ ಫಾರ್ ಕಾನ್ಕೇವ್ ಮಿರರ್, ಪಾಸಿಟಿವ್ ಫಾರ್ ಕಾನ್ವೆಕ್ಸ್ ಮಿರರ್. ನಾನು ಯಾವುದೋ ಒಂದು ವೀಡಿಯೋದಲ್ಲಿ ಒಂದು ತಪ್ಪನ್ನು ಮಾಡಿಬಿಟ್ಟಿದ್ದೀನಿ. ಅಲ್ಲಿ ಕಾನ್ಕೇವ್ ಮಿರರ್ ಫೋಕಲ್ ಲೆಂತ್ ಪಾಸಿಟಿವ್ ಅಂತ ಹೇಳಿದ್ದೀನಿ. ಆ್ಯಕ್ಚುಲಿ ಇಟ್ ಈಸ್ ರಾಂಗ್. ಕಾನ್ಕೇವ್ ಮಿರರ್ಗೆ ಫೋಕಲ್ ಲೆಂತ್ ನೆಗೆಟಿವ್, ಕಾನ್ವೆಕ್ಸ್ ಮಿರರ್ಗೆ ಫೋಕಲ್ ಲೆಂತ್ ಪಾಸಿಟಿವ್. ಸೊ ಕರೆಕ್ಟ್ ಮಾಡ್ಕೊಳ್ಳಿ. ಸೊ ಎಫ್ ಈಸ್ ಈಕ್ವಲ್ ಟು -15. ಆಮೇಲೆ ಇಮೇಜ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 20 ಸೆಂಟಿಮೀಟರ್. ಆಮೇಲೆ ನಿನ್ನೆ ಒಂದು ವೀಡಿಯೋದಲ್ಲಿ ಹೇಳಿದೆ, ಇಮೇಜ್ ಡಿಸ್ಟೆನ್ಸ್ ನಾವು ಯಾವಾಗಲೂ ನೆಗೆಟಿವೇ ತೊಗೋಬೇಕು. ಯಾಕೆ ಅಂತಂದರೆ ನೋಡಿ, ಇಲ್ಲಿ ಬರೀತೀನಿ, ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ ಅಂತ ಹೇಳಿ. ಓಕೆ, ಸೊ ಇವಾಗ ಇಲ್ಲಿ ಲೆನ್ಸ್ ಇದೆ, ಈ ಸರ್ಫೇಸನ್ನು ನಾವು ಶೇಡ್ ಮಾಡಿದ್ದೀವಿ. ಅಂದರೆ ಇದು ಕಾನ್ಕೇವ್ ಆಗುತ್ತೆ, ಇದು ಪ್ರಿನ್ಸಿಪಲ್ ಆಕ್ಸಿಸ್ ಆಗುತ್ತೆ. ಇಲ್ಲೆಲ್ಲೋ ಇಮೇಜ್ ಇದೆ ಅಂತ, ಆಬ್ಜೆಕ್ಟ್ ಇದೆ ಅಂತ ಇಟ್ಕೊಳ್ಳಿ. ಇದು ಪೋಲ್ ಸೆಂಟರು. ಲೈಟ್ ಹೀಗೆ ಹೋಗಿ ಆಮೇಲೆ ಈ ಫೋಕಲ್ ಪಾಯಿಂಟ್ ಮೂಲಕ ಬಂದು ಹೀಗೆ ಹೋಗುತ್ತೆ. ಇನ್ನೊಂದು ರೇ ಇಲ್ಲಿ ಬಂದು ಸೆಂಟರಿಗೆ ಬಿದ್ದು ಹೀಗೆ ಹೋಗುತ್ತೆ. ಅವೆರಡು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾವೋ ಅಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಆಯಿತಾ? ಈಗ ನನ್ನ ಡಿಸ್ಟೆನ್ಸ್ ಮೆಷರ್ಮೆಂಟ್ ಇಲ್ಲಿಂದ ಮಾಡೋದ್ರೆ ಇದು ಯು ಆಗುತ್ತೆ. ಸೊ ಅಪೋಸಿಟ್ ಆಗಿ ಹೋಗೋದ್ರಿಂದ ಯು ಈಸ್ ನೆಗೆಟಿವ್. ಅರ್ಥ ಆಯ್ತಲ್ವಾ? ಸೊ ಯು ಅನ್ನು ನಾನು ನೆಗೆಟಿವ್ ಆಗಿ ತಗೋತೀನಿ. ವೆಲ್ ದೇರ್ಫೋರ್ 1/v ಪ್ಲಸ್ 1/u ಈಸ್ ಈಕ್ವಲ್ ಟು 1/f ಫಾರ್ಮುಲಾ. ಸೊ 1/v ಈಸ್ ಈಕ್ವಲ್ ಟು 1/f ಮೈನಸ್ 1/u. ಸಬ್ಸ್ಟಿಟ್ಯೂಟ್ 1/v ಈಸ್ ಈಕ್ವಲ್ ಟು ಮೈನಸ್, ಯಾಕೆ ಸರ್ ಮೈನಸ್ ಬರೆದ್ರಿ? ಎಫ್ ಇದೆ ಅಲ್ಲಪ್ಪ ಮೈನಸ್ ಅಂತ, ಅದಕ್ಕೆ ಮೈನಸ್ 1/15 ಮೈನಸ್ ದಿಸ್ ಮೈನಸ್ 1 ಡಿವೈಡೆಡ್ ಬೈ ಯು ವ್ಯಾಲ್ಯೂ ಮೈನಸ್ ಇದೆ, ಮೈನಸ್ ಆಫ್ 20 ಗೊತ್ತಾಯ್ತಾ? ಅಲ್ಲಿಗೆ 1/v ಈಸ್ ಈಕ್ವಲ್ ಟು ಮೈನಸ್ 1/15 ಪ್ಲಸ್ 1/20. ಯಾಕೆ ಸರ್? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಓಕೆ, ಸೊ ಇಷ್ಟ ಆಯಿತು. ಸಿಂಪ್ಲಿಫೈ ಮಾಡಿ ಎಲ್ ಸಿ ಎಮ್ ಅನ್ನು ತಗೊಳ್ಳಿ. 15 and 20 ಎಲ್ ಸಿ ಎಮ್ ಹಾಗೆ ಮಾಡ್ತೀನಿ, 15 into 20ನೇ ಮಾಡ್ತೀನಿ ಬಿಡಿ. ಓಕೆ, 15 into 20, ಲೆಟ್ ಮಿ ಚೆಕ್ ಒನ್ಸ್ ಅಗೈನ್. ಮೈನಸ್ 1/15. ಓಕೆ, 30 ಸೆಂಟಿಮೀಟರ್ ಕೊಟ್ಟಿದ್ದಾರೆ ರೇಡಿಯಸ್ ಆಫ್ ಕರ್ವೇಚರ್. ಓಕೆ, 30 ಕೊಟ್ಟಿದ್ದಾರೆ. ಓಕೆ, ಸಿಂಪ್ಲಿಫೈ ಮಾಡಿ. ಸೊ ನ್ಯೂಮರೇಟರು -20. ಓಕೆ, ಆ್ಯಂಡ್ ದೆನ್ ಪ್ಲಸ್ 15. ಸಿಂಪ್ಲಿಫೈ 1/v ಈಸ್ ಈಕ್ವಲ್ ಟು ನ್ಯೂಮರೇಟರ್ -5 ಬಂತು, ಡಿವೈಡೆಡ್ ಬೈ 15 into 20. 5 1s 5 4s. ಸೊ 1/v ಈಸ್ ಈಕ್ವಲ್ ಟು ಮೈನಸ್ 1 ಡಿವೈಡೆಡ್ ಬೈ 15 into 4, 4 5 20, 4 1 4 2 6 ಮೈನಸ್ 1/60 ಆಯಿತು. ಸೊ ವಿ ಈಸ್ ಈಕ್ವಲ್ ಟು -60 ಎಲ್ಲ ಮೆಷರ್ಮೆಂಟ್ಸು ಸೆಂಟಿಮೀಟ್ರಲ್ಲಿ ಇರೋದ್ರಿಂದ ಇದನ್ನು ಕೂಡ ನಾನು ಸೆಂಟಿಮೀಟರ್ ಬರಿತೀನಿ. ವಿ ಈಸ್ ಈಕ್ವಲ್ ಟು -60 ಬಂತು. -60 ಮೈನಸ್ ಅಂದರೆ ಏನು? ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀನಿ. ಆಮೇಲೆ ಇಮೇಜು ಯಾವ ಥರ ಫಾರಮ್ ಆಗಿದೆ? ಇನ್ವರ್ಟೆಡ್ ಇಮೇಜ್ ಫಾರಮ್ ಆಗಿದೆ. ಆಮೇಲೆ ಇದು ಸ್ಕ್ರೀನ್ ಮೇಲೆ ಫಾರಮ್ ಆಗಿದೆ. ಅಂದರೆ ನೀನು ಸ್ಕ್ರೀನನ್ನು -16ನಲ್ಲಿ ಇಡಬೇಕು. ಆಮೇಲೆ ಇಮೇಜು ರಿಯಲ್ ಇಮೇಜ್. ಸೊ ಆ್ಯಕ್ಚುಲಿ ಇಲ್ಲಿ ಡಯಾಗ್ರಾಮ್ ನಾನು ಸ್ವಲ್ಪ ಇದು ಇಮೇಜು ತುಂಬ ದೂರದಲ್ಲಿ ಬರಬೇಕು. ಓಕೆ, ಯು ಅನ್ನೋದು 20, ವಿ ಅನ್ನೋದು 60, ಇಷ್ಟು ದೂರದಲ್ಲೆಲ್ಲ ಬರಬೇಕು ರೇ ಡಯಾಗ್ರಾಮ್. ಓಕೆ, ಲೆಟ್ ಮಿ ರೈಟ್ ಇಟ್ ಒನ್ ಸೆಕೆಂಡ್. ಲೆಟ್ ಮಿ ರೈಟ್ ಅ ರೇ ಡಯಾಗ್ರಾಮ್ ನೀಟ್ಲಿ. ರೇ ಡಯಾಗ್ರಾಮನ್ನು ನೀಟಾಗಿ ಬರೆದು ಬಿಡ್ತೀನಿ ತಾಳಿ. ಇದು ಲೆನ್ಸ್, ಇದು ಆಯಿತಾ? ಇದು ಪ್ರಿನ್ಸಿಪಾಲ್ ಆಕ್ಸಿಸ್. ಓಕೆ, ಇದು ಪ್ರಿನ್ಸಿಪಾಲ್ ಆಕ್ಸಿಸ್. ಇಲ್ಲಿ ಫೋಕಲ್ ಪಾಯಿಂಟ್ ಇದೆ, ಫೋಕಲ್ ಪಾಯಿಂಟ್ ಇಲ್ಲಿದೆ ಎಫ್ ಅಂತ, ಆಯಿತಾ? ಇದು 15. ಆಮೇಲೆ ಇಲ್ಲಿ ಆಬ್ಜೆಕ್ಟ್ ಇದೆ, ಇನ್ನೊಂದು ಚೂರು ದೂರದಲ್ಲಿ ಆಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ಇದು 20. ಓಕೆ, ಈಗ ರೇ ಡಯಾಗ್ರಾಮನ್ನು ಬರೆಯೋಣ. ಒಂದು ರೇ ಹೀಗೆ ಹೋಗಿ ರಿಫ್ಲೆಕ್ಷನ್ ಆದಮೇಲೆ ಇದ್ರ ಮೂಲಕ ಹೀಗೆ ಬರುತ್ತೆ, ಆಯಿತಾ? ಹೀಗೆ ಬರುತ್ತೆ. ಇನ್ನೊಂದು ರೇ
ಹೀಗೆ ಸೆಂಟರ್ಗೆ ಹೋಗಿ ಪೋಲ್ ಸೆಂಟರ್ಗೆ ಹೋಗಿ ಅಲ್ಲಿ ಇದು ಇನ್ಸಿಡೆಂಟ್ ಆ್ಯಂಗಲ್ಲು ಅಷ್ಟೇ ಆ್ಯಂಗಲಲ್ಲಿ ಅದು ರಿಫ್ಲೆಕ್ಟ್ ಆಗಬೇಕು. ಓಕೆ ನೋಡಿ, ಹಿಂಗೆ ರಿಫ್ಲೆಕ್ಟ್ ಆಗಬೇಕು, ಈ ಆ್ಯಂಗಲ್ ಸೇಮ್ ಇರಬೇಕು, ಎರಡು ಇಲ್ಲಿ ಮೀಟ್ ಆಗ್ತವೆ, ಇಲ್ಲಿ ಇಮೇಜ್ ಫಾರಮ್ ಆಗುತ್ತೆ. ದಿಸ್ ಈಸ್ ಇಮೇಜ್. ಸೊ ದಿಸ್ ಡಿಸ್ಟೆನ್ಸ್ ಈಸ್ 60. ಗೊತ್ತಾಯ್ತಲ್ವಾ? ಆಮೇಲೆ ವಿ ಆರ್ ಮೆಷರಿಂಗ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್ ಟು ದ ಲೈಟ್. ಲೈಟ್ಗೆ ಅಪೋಸಿಟ್ ಮೆಷರ್ ಮಾಡೋದ್ರಿಂದ ದಿಸ್ ಮಸ್ಟ್ ಬಿ -60. ನಮಗೂ -60ನೇ ಬಂದಿದೆ. ಸೊ ಇದು ಜಿಯೋಮೆಟ್ರಿಕಲ್ ಆಪ್ಟಿಕ್ಸ್ನಲ್ಲಿ ಬಂದಂಥ ಒಂದು ಪ್ರಾಬ್ಲಮ್. ಇದು 3 ಮಾರ್ಕಿಗೆ ಕೇಳಿದ್ದಾರೆ. ಇದು 5 ಮಾರ್ಕಿಗೂ ಕೇಳ್ಬೋದು ವಿತ್ ಒನ್ ಸ್ಮಾಲ್ ಕರೆಕ್ಷನ್. ಮ್ಯಾಗ್ನಿಫಿಕೇಶನ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ವಾಟ್ ಈಸ್ ದ ಮ್ಯಾಗ್ನಿಫಿಕೇಶನ್ ಅಂತ ಕೇಳ್ಬೋದಪ್ಪ. ಮ್ಯಾಗ್ನಿಫಿಕೇಶನ್ ಹೆಂಗೆ ಮಾಡ್ತೀರಾ? m = -v/u ಫಾರ್ಮುಲಾ ಹಾಕೋಬೇಕು. ಆಯ್ತಾ? v ವ್ಯಾಲ್ಯೂ ಗೊತ್ತಿದೆ, u ವ್ಯಾಲ್ಯೂ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಈಸ್ -60 / -20. ಸಿಂಪ್ಲಿಫೈ ಮಾಡಿದರೆ ಮ್ಯಾಗ್ನಿಫಿಕೇಶನ್ -3 ಬಂತು. ದಿಸ್ ಈಸ್ ಅ ಮ್ಯಾಗ್ನಿಫಿಕೇಶನ್. ಅಷ್ಟೇನೆ. ಸೊ ಇಷ್ಟು ಈ ಪ್ರಾಬ್ಲಮಿಗೆ ಸಂಬಂಧಪಟ್ಟಂಗೆ. ವಿತ್ ದಿಸ್ ಐ ಕನ್ಕ್ಲೂಡ್ ದ ಡಿಸ್ಕಷನ್ ಆಫ್ ಮಾಡೆಲ್ ಪೇಪರ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. 3 ಪೇಪರ್ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಲ್ಲಿ ಬರ್ತಕ್ಕಂಥ ಡಿರೈವೇಷನ್ಸನ್ನು ಮಾಡ್ತೀನಿ. MCQ ಅಂತ ಮಾಡಿದ್ದೀನಿ ಆಲ್ರೆಡಿ. ಈಗ ಎಲ್ಲ ಆನ್ಸರ್ಸನ್ನು ನಾನು ಶೇರ್ ಮಾಡ್ತೀನಿ. ಒಂದು 1 or 2 ಡೇಸಲ್ಲಿ ಆನ್ಸರ್ಸನ್ನು ಶೇರ್ ಮಾಡ್ತೀನಿ. ಆಮೇಲೆ ಇದು ಮಾಡೆಲ್ ಪೇಪರಲ್ಲಿ ಬಂದಿರೋ ನ್ಯೂಮರಿಕಲ್ಸ್ ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ಒಂದು ಸ್ಯಾಂಪಲ್ ಅಷ್ಟೇ. ಹಾಗಾಗಿ ನಾನೇನು ಮಾಡ್ತೀನಿ, ಕರೆಂಟ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್, ಕೆಪಾಸಿಟರ್, ಕರೆಂಟ್ AC ಸರ್ಕ್ಯೂಟ್, ಆಮೇಲೆ ಜಿಯೋಮೆಟ್ರಿಕಲ್ ಆಪ್ಟಿಕ್ಸ್ ಎಲ್ಲ ಚಾಪ್ಟ್ರಿಂದನೂ ಒಂದು 10 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅಲ್ಲಿಗೆ ನಿಮಗೆ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ, ಪ್ರಾಕ್ಟೀಸು ಆಗುತ್ತೆ. ಪ್ಯಾರಲಲ್ ಆಗಿ CET ಕೂಡ ಸ್ಟಾರ್ಟ್ ಮಾಡ್ತೀನಿ. ದಯವಿಟ್ಟು ನೀವು ಕಾಮೆಂಟ್ಸನ್ನು ಹಾಕಿ, ಶೇರ್ ಮಾಡಿ, ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಲೈಕ್ ಬಟನ್ ಪ್ರೆಸ್ ಮಾಡದೆ ಹೋದರೆ ನನ್ನ ವೀಡಿಯೋಸ್ಗೆ ಯಾವ ವೆಯ್ಟೇಜು ಇರೋದಿಲ್ಲ, ಎಷ್ಟೋ ಜನಕ್ಕೆ ಅದು ರೀಚೇ ಆಗೋದಿಲ್ಲ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಇಫ್ ಯು ಆರ್ ಗೆಟಿಂಗ್ ಬೆನಿಫಿಟ್ ಫ್ರಮ್ ಮೈ ವೀಡಿಯೋಸ್, ಪ್ರೆಸ್ ಲೈಕ್ ಬಟನ್. ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿಬಿಟ್ರೆ ನೀವೇನೂ ಕಳ್ಕೊಳ್ಳೋದಿಲ್ಲ, ನನಗೆ ಅದು ಸಪೋರ್ಟ್ ಆಗುತ್ತೆ. ವಿತ್ ದಿಸ್ ಐ ಕನ್ಕ್ಲೂಡ್ ದಿಸ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.